ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಾನು ಎಕೋ ಅನ್ನೋ ಮಲಯಾಳಂ ಮಿಸ್ಟ್ರಿ ಥ್ರಿಲ್ಲರ್ ಮೂವಿಯನ್ನ ಬ್ರೇಕ್ ಡೌನ್ ಮಾಡ್ತೀನಿ. ಒಬ್ಬ ಡಾಗ್ ಬ್ರೀಡರ್ ನ ರಹಸ್ಯಮಯವಾದ ಕತೆ ಇದ್ದು, ಈ ವ್ಯಕ್ತಿಗೆ ತಾನು ಸಾಕಿರೋ ನಾಯಿಗಳೇ ಕಾವಲು ಕಾಯೋ ಸೈನಿಕರ ತರ. ತುಂಬಾನೇ ಜನ ಈ ಡಾಗ್ ಬ್ರೀಡರ್ ನ ಕೊಲ್ಲೋಕೆ ಕಾಯ್ಕೊಂಡು ಕೂತಿದ್ದಾರೆ. ಬೆಟ್ಟ ಗುಡ್ಡಗಳಿರೋ ಪ್ರದೇಶದಲ್ಲಿ ತುಂಬಾನೇ ವರ್ಷಗಳಿಂದ ಅಡಗಿರೋ ಈ ಡಾಗ್ ಬ್ರೀಡರ್ ಯಾರ ಕೈಗೂ ಸಿಗೋದಿಲ್ಲ. ಎಲ್ಲಿದ್ದಾನೆ, ಹೇಗಿದ್ದಾನೆ, ಬದುಕಿದನೋ ಇಲ್ವೋ, ಇವನ ಸುತ್ತ ಇರೋ ಮಿಸ್ಟ್ರಿ ಕೊನೆಗೂ ಸಾಲ್ವ್ ಆಗುತ್ತಾ ಅನ್ನೋ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗ್ಬೇಕು ಅಂದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ. ಎಲ್ಲವನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅಂದ್ರೆ ಬರೀ ಮೂವಿಯ ಕತೆ ಹೇಳೋದಲ್ಲ, ಮೂವಿಯಲ್ಲಿ ಹೇಳ್ಬೇಕಾಗಿರೋ ವಿಷಯ ಇನ್ನೂ ತುಂಬಾನೇ ಇದೆ. ಅದನ್ನೆಲ್ಲ ವಿಡಿಯೋಲಿ ಹೇಳ್ತೀನಿ ಸ್ನೇಹಿತರೆ. ಹಾಗೆ ಯಾರಾದ್ರೂ ನನ್ನ ಮೈನ್ ಚಾನಲ್ ಸಾಗರ್ಸ್ ಮಿಸ್ಟ್ರಿ ಇನ್ಫೋ ಇಂದ ಇಲ್ಲಿಗೆ ಬಂದಿದ್ರೆ ಈ ಚಾನಲ್ಗೂ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಇನ್ಮೇಲೆ ರೆಗ್ಯುಲರ್ ಆಗಿ ವಿಡಿಯೋಸ್ ಬರುತ್ತೆ. ಮೊದಲು ಈಗ ಮೂವಿಯ ಸ್ಟೋರಿಯನ್ನ ನೋಡೋಣ, ಆಮೇಲೆ ಏನೆಲ್ಲ ಆಯ್ತು ಅಂತ ಹೇಳ್ತೀನಿ. ಆಗ ನಿಮಗೆ ಕನೆಕ್ಷನ್ ಸಿಗುತ್ತೆ, ಮೂವಿಯಲ್ಲಿ ನಡೆದಿದ್ದೆಲ್ಲ ಯಾಕೆ ನಡೀತು ಅಂತ ಅರ್ಥ ಆಗುತ್ತೆ. ಈ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಕರ್ನಾಟಕ ಕೇರಳ ಬಾರ್ಡರ್ ಅಲ್ಲಿ ಇರೋ ಕೈಲಾಸ್ ಲಾಡ್ಜ್ ನ ತೋರಿಸ್ತಾರೆ. ಇಲ್ಲಿನ ಒಂದು ರೂಮ್ ಅಲ್ಲಿ ಇರೋ ಮೋಹನ್ ಪೋತನ್ ಅನ್ನೋ ವ್ಯಕ್ತಿಯನ್ನ ಹುಡ್ಕೊಂಡು ಅಪ್ಪುಟಿ ಅನ್ನೋ ಜೀಪ್ ಡ್ರೈವರ್ ಬಂದಿದ್ದಾನೆ. ಮೋಹನ್ ಪೋತನ್ನ ಕಾಟುಕುನ್ನು ಅನ್ನೋ ಬೆಟ್ಟಕ್ಕೆ ಕರ್ಕೊಂಡು ಹೋಗೋಕೆ ಲಗೇಜ್ ಎತ್ಕೋಬೇಕಾದ್ರೆ ಅಪ್ಪುಟಿ ಹೇಳ್ತಾನೆ, ಕರ್ನಾಟಕದ ಬ್ರಹ್ಮಗಿರಿ ಬೆಟ್ಟ ಕೂಡ ಕಾಟುಕುನ್ನು ಬೆಟ್ಟದ ಹತ್ರನೇ ಇರೋದು. ಹೀಗೆ ತುಂಬಾನೇ ಬೆಟ್ಟ ಗುಡ್ಡಗಳಿರೋ ಪ್ರದೇಶ ಅದು. ಒಂದು ಬೆಟ್ಟ ಎಳೆದು ಇನ್ನೊಂದ್ರ ಮೇಲೆ ಹತ್ತಿದ್ರೆ ಕರ್ನಾಟಕಕ್ಕೆ ಹೋಗ್ತೀವಿ ಅಂತ ಹೇಳ್ತಾನೆ. ಕಾಟುಕುನ್ನು ಬೆಟ್ಟದ ಮೇಲೆನೆ ಮೋಹನ್ ನ ಫ್ರೆಂಡ್ ಕುರಿಯಾಚನ್ನ ಮನೆ ಇರೋದು. ಹೆಚ್ಚು ಕಡಿಮೆ ಇಡೀ ಬೆಟ್ಟನೇ ಕುರಿಯಾಚಂದು ಅಂತ ಹೇಳ್ಬೋದು. ಕುರಿಯಾಚನ್ ಯಾರು ಅಂತ ಅಪ್ಪುಟಿಗೆ ಗೊತ್ತು. ಬೆಟ್ಟದ ಕೆಳಗೆ ಇರೋ ಹಳ್ಳಿಯಲ್ಲೇ ಇವನು ವಾಸವಾಗಿರೋದು. ಈಗ ಲಗೇಜ್ ಎತ್ಕೋಬೇಕಾದ್ರೆ ಡಾಗ್ ಕ್ಯಾರಿಯರ್ ಅಲ್ಲಿ ಇದ್ದ ನಾಯಿ ಬೊಗಳೋಕೆ ಶುರು ಮಾಡಿದ್ರಿಂದ ಅಪ್ಪುಟಿ ಹೆದರ್ಕೊಂಡ. ನಾನೇ ಎತ್ಕೊಂಡ್ ಬರ್ತೀನಿ ಹೋಗಪ್ಪ ಅಂತ ಡಾಗ್ ಕ್ಯಾರಿಯರ್ ನ ಮೋಹನ್ನೇ ಎತ್ಕೊಂಡು ಇಬ್ರು ಜೀಪ್ ಹತ್ತಿ ಹೊರಡ್ತಾರೆ. ಕಾಟುಕುನ್ನು ಬೆಟ್ಟದ ಹತ್ರ ಹೋಗ್ಬೇಕಾದ್ರೆ ನಮಗೆ ತುಂಬಾನೇ ವಿಷಯಗಳು ಗೊತ್ತಾಗುತ್ತೆ. ಮೋಹನ್ ನ ಫ್ರೆಂಡ್ ಕುರಿಯಾಚನ್ ತುಂಬಾನೇ ಫೇಮಸ್ ಡಾಗ್ ಬ್ರೀಡರ್ ಆಗಿರ್ತಾನೆ. ಬೇರೆ ಬೇರೆ ದೇಶಗಳನ್ನ ಸುತ್ತಿ ಅಲ್ಲಿರೋ ಡಾಗ್ ಬ್ರೀಡ್ ಗಳ ಬಗ್ಗೆ ಸ್ಟಡಿ ಮಾಡೋದ್ರ ಜೊತೆಗೆ ಮಲೇಷಿಯಾಗೆ ಸೇರಿದ ಒಂದು ತಳಿಯ ನಾಯಿಗಳನ್ನ ತಗೊಂಡ್ ಬಂದು ಮನೆ ಹತ್ರನೇ ಇಟ್ಕೊಂಡಿರ್ತಾನೆ. ಮೋಹನ್ ಕೂಡ ಕುರಿಯಾಚನ್ ಜೊತೆಗೆ ಮಲೇಷಿಯಾಗೆ ಹೋಗಿರ್ತಾನೆ. ಈ ಡಾಗ್ ಬ್ರೀಡ್ ತುಂಬಾನೇ ರೇರ್, ಮಲೇಷಿಯಾದಲ್ಲೇ ಸಿಗೋದು ಕಷ್ಟ ಆಗಿದೆ. ಎಲ್ಲಾ ಕ್ರಾಸ್ ಬ್ರೀಡ್ ಆಗಿರೋದ್ರಿಂದ ಪ್ಯೂರ್ ಬ್ರೀಡ್ ಇರೋದು ಕೇವಲ ಕುರಿಯಾಚನ್ನ ಹತ್ರ ಮಾತ್ರ. ಇವು ತುಂಬಾನೇ ಬುದ್ಧಿವಂತ ಮತ್ತೆ ನಿಷ್ಠಾವಂತ ನಾಯಿಗಳಾಗಿದ್ದಾವೆ. ಮಾಲೀಕ ಹೇಳಿದ್ದನ್ನ ಮಾತ್ರ ಕೇಳೋದು. ಈ ತಳಿಯ ಒಂದು ನಾಯಿಯ ಜೊತೆ ಮೇಟ್ ಮಾಡ್ಸೋಕೆ ತನ್ನ ಜೊತೆ ಒಂದು ಹೆಣ್ಣು ನಾಯಿಯನ್ನ ತಗೊಂಡ್ ಬಂದಿದ್ದಾನೆ ಮೋಹನ್. ನಾಯಿನ ಮೇಟಿಂಗ್ ಮಾಡ್ಸೋಕೆ ಬಂದಿದ್ದಾನೆ ಅಂತಾನೆ ಅಪ್ಪುಟಿ ಕೂಡ ಅನ್ಕೊಂಡಿದ್ದಾನೆ. ಮುಂದೆ ಸತ್ಯ ಏನು ಅಂತ ಗೊತ್ತಾಗುತ್ತೆ. ಬೆಟ್ಟದ ಮೇಲೆ ಅರ್ಧ ದಾರಿಗೆ ಬಂದು ಅಪ್ಪುಟಿ ಜೀಪ್ ನಿಲ್ಸಿ ಹೇಳ್ತಾನೆ, ಮುಂದೆ ಕುರಿಯಾಚನ್ನ ಪ್ರಾಪರ್ಟಿ ಶುರು ಆಗುತ್ತೆ. ಬೆಟ್ಟದ ಮೇಲೆ 150 ಎಕರೆ ಜಾಗ ಅವ್ರದೇ, ಮುಂದೆ ಹೋಗ್ಲಾ ಅಂತ ಕೇಳಿದಾಗ ಬೇಡ, ಅವರ ಪ್ರೈವೇಟ್ ಪ್ರಾಪರ್ಟಿಗೆ ಹೋಗೋದು ಬೇಡ, ಇಲ್ಲೇ ಇದ್ದು ನನ್ನ ಕೆಲಸ ಮುಗಿಸ್ಕೊಂಡು ಹೋಗ್ತೀನಿ ಅಂತ ತನ್ನ ಎಲ್ಲಾ ವಸ್ತುಗಳನ್ನ ಮೋಹನ್ ಇಲ್ಲೇ ಇಳಿಸೋಕೆ ಹೇಳ್ತಾನೆ. ಕುರಿಯಾಚನ್ ಕಳೆದ 6 ವರ್ಷಗಳಿಂದ ನಾಪತ್ತೆ ಆಗಿದ್ದಾನೆ. ಪೊಲೀಸ್ ಅವ್ರು ಎಷ್ಟೇ ಹುಡುಕಿದ್ರು ಸಿಕ್ತಿಲ್ಲ. ಅಂದ್ರೆ ಪೊಲೀಸ್ ಕೇಸ್ ಇದೆ. ಪೊಲೀಸ್ ಅಷ್ಟೆಲ್ಲ ತುಂಬಾನೇ ಜನ ಕುರಿಯಾಚನ್ನ ಹುಡುಕ್ತಾ ಇದ್ದಾರೆ. ಅವನಿಗೆ ಶ್ರೀಮಂತ ವ್ಯಕ್ತಿಗಳು, ಕ್ರಿಮಿನಲ್ಸ್, ಮಿಲಿಟರಿ ಅವರು ಎಲ್ಲರೂ ಪರಿಚಯ ಇದ್ರು. ಯಾರ್ಯಾರ ಜೊತೆ ಏನೇನ್ ಜಗಳ ಮಾಡ್ಕೊಂಡಿದನೋ ಅಥವಾ ಬೇರೆ ಏನ್ ಸ್ಕ್ಯಾಮ್ ಮಾಡಿದನೋ ಗೊತ್ತಿಲ್ಲ. ಒಟ್ನಲ್ಲಿ ಕುರಿಯಾಚನ್ನ ಹುಡುಕ್ತಾ ಇದ್ದಾರೆ. ಸದ್ಯಕ್ಕೆ ಈ ಬೆಟ್ಟದ ಮೇಲೆ ಕುರಿಯಾಚನ್ನ ಹೆಂಡತಿ ಮಲಾತಿ ಬಿಟ್ರೆ ಬೇರೆ ಯಾರು ಇಲ್ಲ. ಕುರಿಯಾಚನ್ ಮಲಾತಿನ ನಾಯಿಗಳ ಜೊತೆ ಮಲೇಷಿಯಾ ಇಂದ ಎತ್ತಾಕೊಂಡ್ ಬಂದಿದ್ದ. ಮೋಹನ್ ಇಂದ ನಮ್ಗೆ ಗೊತ್ತಾಗುತ್ತೆ ಕುರಿಯಾಚನ್ ಊರಿಗೊಬ್ಳನ್ನ ಇಟ್ಟಿದ್ದಾನೆ ಅಂತ. ಇನ್ನ ಇಬ್ರು ಹೆಂಡತಿಯರು ಕೂಡ ಇದ್ದಾರೆ. ಮಲಾತಿ ಬಿಟ್ರೆ ಬೇರೆಯವ್ರ ಹತ್ರ ಜಾಸ್ತಿ ಹೋಗ್ತಿರಲ್ಲ. ಮೋಹನ್ ತನ್ನ ಹೆಣ್ಣು ಹಸ್ಕಿ ನಾಯಿಯನ್ನ ಇಲ್ಲೇ ಕಟ್ಟಾಕಿ ಮೀಟಿಂಗ್ ಆಗೋವರೆಗೂ ಇಲ್ಲೇ ಕಾಯ್ಕೊಂಡಿರೋದಕ್ಕೆ ನಿರ್ಧಾರ ಮಾಡಿದ್ದಾನೆ. ಸ್ವಲ್ಪ ದಿನಕ್ಕೆ ಆಹಾರದ ವ್ಯವಸ್ಥೆ ಕೂಡ ಇದೆ. ಇದಾಗಿ ಈಗ 8 ತಿಂಗಳ ನಂತರ ಮೋಹನ್ ಬೆಟ್ಟಕ್ಕೆ ಬಂದು ಸ್ವಲ್ಪ ಸಮಯ ಆದ್ಮೇಲೆ ಮಲಾತಿ ಮನೆಗೆ ಕೇರ್ ಟೇಕರ್ ಆಗಿ ಮಲಾತಿ ಮನೆಗೆ ಕೇರ್ ಟೇಕರ್ ಆಗಿ ಪಿಯೂಸ್ ಕೆಲಸಕ್ಕೆ ಸೇರ್ಕೊಂಡಿದ್ದಾನೆ. ಮಲಾತಿ ಬೆಟ್ಟದ ಮೇಲೆ ಬೇರೆ ವಾಸ ಆಗಿರೋದ್ರಿಂದ ಆಕ್ಸಿಜನ್ ಕಡಿಮೆ, ಹುಷಾರಿಲ್ದಂಗಾಗಿದೆ. ಅದಕ್ಕೆ ಪಿಯೂಸ್ ಅಪ್ಪುಟಿಯ ಜೀಪ್ ಅಲ್ಲಿ ಡಾಕ್ಟರ್ ನ ಮನೆಗೆ ಕರ್ಕೊಂಡ್ ಬರ್ಬೇಕಾದ್ರೆ ಮೊದ್ಲಿಂದನೂ ಅಪ್ಪುಟಿ ಮತ್ತೆ ಮೋಹನ್ ಮಾತಾಡ್ತಿದ್ದ ಆ ಮಲೇಷಿಯನ್ ಡಾಗ್ ಬ್ರೀಡ್ ನ ಇಲ್ಲಿ ನಾವು ನೋಡ್ತೀವಿ. ಮಲೇಷಿಯಾದ ನಾಯಿಗಳು ಅಂತ ಮೂವಿಯಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ. ಆದ್ರೆ ಮೂವಿಯಲ್ಲಿ ಬಳಸಿರೋ ಈ ನಾಯಿಗಳು ತಮಿಳುನಾಡಲ್ಲಿ ಸಿಗೋ ಕೊಂಬಾಯ್ ಬ್ರೀಡ್ ಆಗಿದೆ. ತಮ್ಮ ಮನೆ, ಫಾರ್ಮ್ ಏನೇ ಇದ್ರೂ ಅದನ್ನ ಗಾರ್ಡ್ ಮಾಡೋಕೆ ಸಾಕ್ತಾರೆ ಈ ಕೊಂಬಾಯ್ ತಳಿಯ ನಾಯಿಗಳನ್ನ. ಈಗ್ಲೂ ಅಷ್ಟೇ ಕೋಟೆ ಕಾಯ್ತಾ ಇರೋ ಸೈನಿಕರ ತರ ಯಾರಾದ್ರೂ ಹೊರಗಿನವರು ಬಂದ್ರೆ ಎಲ್ಲಿಗ್ ಬಾಯ್ ಹಾಕೋಣ ಅಂತಾನೆ ಕಾಯ್ತಾ ಇರ್ತವೆ. ಅದಕ್ಕೆ ಡಾಕ್ಟರ್ ನ ಪಿಯೂಸ್ ತನ್ನ ಜೊತೆ ಕರ್ಕೊಂಡ್ ಬರ್ತಿರೋದು. ಪಿಯೂಸ್ ಮತ್ತೆ ಮಲಾತಿಗೆ ಏನು ಮಾಡಲ್ಲ ಅಷ್ಟೇ ಈ ನಾಯಿಗಳು. ಡಾಕ್ಟರ್ ಮಲಾತಿ ಹತ್ರ ಬಂದು ಏನಾಗಿದೆ ಅಂತ ನೋಡಿ ಮೆಡಿಸಿನ್ ಬರ್ದ್ಕೊಟ್ಟು ಹೋಗ್ತಾರೆ. ಅದೇ ಬೆಟ್ಟದ ಮೇಲೆ ಇರೋದು ವಯಸ್ಸಾಗಿರೋದೇ ಪದೇ ಪದೇ ಆರೋಗ್ಯದಲ್ಲಿ ಸಮಸ್ಯೆ ಆಗ್ತಿರೋದಕ್ಕೆ ಕಾರಣ. ಡಾಕ್ಟರ್ ಅಪ್ಪುಟಿ ಜೊತೆ ಜೀಪ್ ಅಲ್ಲಿ ವಾಪಸ್ ಹೋಗ್ಬೇಕಾದ್ರೆ ಈ ಬೆಟ್ಟ ಎಷ್ಟು ಸೇಫ್ ಅನ್ನೋದು ಗೊತ್ತಾಗುತ್ತೆ. ಇಲ್ಲಿಂದ ಹೊರಟಾಗ ಅಪ್ಪುಟಿ ವಾಕಿ ಟಾಕಿಯಿಂದ ಕೆಳಗೆ ಇರೋ ಒಬ್ಬ ವ್ಯಕ್ತಿಗೆ ನಾವು 7 ಕಾಲಿಗೆ ಇಲ್ಲಿಂದ ಹೊರಟಿದೀವಿ ಅಂತಾನೆ. ಯಾಕಂದ್ರೆ 8 ಗಂಟೆ ಅಷ್ಟೊತ್ತಿಗೆ ಬೆಟ್ಟದ ಕೆಳಗೆ ಬರ್ಲಿಲ್ಲ ಅಂದ್ರೆ ಪೊಲೀಸ್ ಅವ್ರಿಗೆ ವಿಷಯ ತಿಳಿಸ್ತಾರೆ. ಯಾಕಂದ್ರೆ ಮೊದಲು ಕೂಡ ಇಲ್ಲೇನೋ ಅಪಘಾತ ಆಗಿದೆ, ಹಾಗಾಗಿ ಪೊಲೀಸ್ ಅವರು ಈ ರೂಲ್ಸ್ ಮಾಡಿರೋದು. ಪಿಯೂಸ್ ಮಲಾತಿನ ತುಂಬಾನೇ ಚೆನ್ನಾಗಿ ನೋಡ್ಕೊಂತಿರ್ತಾನೆ. ಜೊತೆಗೆ ರಾತ್ರಿ ಮಲಗಬೇಕಾದ್ರೆ ಇವನ ಚಾಪೆ ಕೆಳಗೆ ಪ್ಲೇ ಬಾಯ್ ಮ್ಯಾಗಝಿನ್ ಒಳಗೆ ಏನೋ ಬರ್ದಿಟ್ಟಿರೋದನ್ನ ನೋಡ್ತೀವಿ. ಅಂದ್ರೆ ಅವನು ರೈಟರ್ ಕೂಡ. ಇವನು ಬರ್ದಿರೋದನ್ನ ಪ್ಲೇ ಬಾಯ್ ಮ್ಯಾಗಝಿನ್ ಒಳಗೆ ಇಟ್ಟಿರೋದು ನೋಡಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ ಯಾವ ತರ ರೈಟರ್ ಅಂತ. ಇವನು ಬರೆಯೋ ಸ್ಟೋರಿ ಅಥವಾ ಕಂಟೆಂಟ್ ನ ಪಬ್ಲಿಕೇಶನ್ಸ್ ಗೆ ಕಳಿಸಿ ಅಲ್ಲೂ ಸ್ವಲ್ಪ ದುಡ್ಡು ಮಾಡ್ಕೊಂತಾನೆ. ಇದಾದ್ಮೇಲೆ ಒಂದಿನ ಪೋಸ್ಟ್ ಆಫೀಸ್ ಗೆ ಹೋಗೋಕು ಮುಂಚೆ ಒಂದು
ಅಂಗಡಿ ಹತ್ರ ಅಡಲ್ಟ್ ಮ್ಯಾಗಝಿನ್ ಕೇಳ್ಕೊಂಡ್ ಬಂದಾಗ ಇವನ್ಗೆ ಗೊತ್ತಾಗುತ್ತೆ ಪಾಪಚ್ಚನ್ ಅನ್ನೋ ವ್ಯಕ್ತಿ ಇವನನ್ನ ಹುಡ್ಕೊಂಡ್ ಬಂದಿದ್ದ ಅಂತ. ಬಂದ್ರೆ ಪೋಸ್ಟ್ ಆಫೀಸ್ ಹತ್ರ ಇರ್ತೀನಿ ಕಳ್ಸು ಅಂತ ಅಂಗಡಿಯವ್ರಿಗೆ ಹೇಳಿ ಹೊರಡ್ತಾನೆ ಪಿಯೂಸ್. ಒಬ್ರು ಮಹಿಳೆ ಅಂಗಡಿಗೆ ಬಂದಾಗ ಯಾರೋ ಆ ಹುಡುಗ ಅಂತ ಕೇಳ್ತಾರೆ. ಅದಕ್ಕೆ ಅಂಗಡಿಯವನು ಮ್ಲಾತಿ ಮತ್ತೆ ಕುರಿಯಾಚನ್ನ ಮಕ್ಕಳು ಮ್ಲಾತಿನ ನೋಡ್ಕೊಳ್ಳೋಕೆ ಪಿಯೂಸ್ ನ ಕೆಲ್ಸಕ್ಕೆ ಇಟ್ಕೊಂಡಿದ್ದಾರೆ. ಕುರಿಯಾಚನ ಶತ್ರುಗಳು ಮ್ಲಾತಿಗೆ ಏನಾದ್ರೂ ಮಾಡಿದ್ರೆ ಆಮೇಲೆ ಕೋಟಿಗಟ್ಲೆ ಬೆಲೆ ಬಾಳೋ ಆಸ್ತಿ ಪಡ್ಕೊಳ್ಳೋಕೆ ಸಮಸ್ಯೆ ಆಗುತ್ತಲ್ಲ, ಅವರಿಂದ ಮ್ಲಾತಿನ ಕಾಪಾಡೋಕೆ ಈ ಹುಡುಗ ಇದ್ದಾನೆ ಅಂದಾಗ ಏನು ಈ ಒಣಗೋಗಿರೋ ಕಡ್ಡಿ ಮ್ಲಾತಿನ ಕಾಪಾಡ್ತಾನ ಅಂತಾರೆ ಈ ಮಹಿಳೆ. ಪಿಯೂಸ್ ಪೋಸ್ಟ್ ಆಫೀಸ್ ಅಲ್ಲಿ ಮ್ಲಾತಿಯ ಮಕ್ಕಳು ಕಳ್ಸಿರೋ ಸಂಬಳ ಇಸ್ಕೊಂಡು ಇವನು ಮ್ಯಾಗಝಿನ್ಗೋಸ್ಕರ ಬರ್ಕೊಂಡ್ ಬಂದಿರೋ ಪೇಪರ್ಸ್ ನ ಕೊಟ್ಟು ಪಬ್ಲಿಕೇಶನ್ಸ್ ಗೆ ಕಳ್ಸೋಕೆ ಹೇಳ್ಬೇಕಾದ್ರೆ ಪಾಪಚ್ಚನ್ ಬಂದ. ಇವನ ಜೊತೆ ಮಂಗಳೂರಿಂದ ಬಂದಿರೋ ಒಬ್ಬ ನೇವಿ ಆಫೀಸರ್ ಕೂಡ ಇದ್ದಾನೆ. ಇವನ ಹೆಸರು ಎಲ್ಲೂ ಹೇಳಲ್ಲ, ಹಾಗಾಗಿ ನಾವು ನೇವಿ ಆಫೀಸರ್ ಅಂತಾನೆ ಕರೆಯೋಣ. ಇಬ್ರು ಸೇರಿ ಕುರಿಯಾಚನ್ನ ಹುಡುಕ್ತಾ ಇದ್ದಾರೆ. ಇನ್ನ ಯಾರ್ಯಾರ ಹತ್ರ ವೈರತ್ವ ಬೆಳೆಸ್ಕೊಂಡಿದ್ದಾನೋ ಕುರಿಯಾಚನ್ ಗೊತ್ತಿಲ್ಲ. ನೇವಿ ಆಫೀಸರ್ ಪಿಯೂಸ್ಗೆ ಕೆಲವು ಪ್ರಶ್ನೆಗಳು ಕೇಳಬೇಕು, ಬಾ ನಮ್ ಜೊತೆ ಅಂತ ಕರ್ಕೊಂಡ್ ಹೊರಟಾಗ ಇದನ್ನ ನೋಡಿದ ಕಂಬದ ಮೇಲೆ ಹತ್ತಿ ರಿಪೇರ್ ಮಾಡ್ತಿದ್ದ ಲೈನ್ ಮ್ಯಾನ್ ಬಲ್ಬ್ ತೆಕ್ಕೊಂಡು ದೂರ ಕಲ್ಲಿನ ಮೇಲೆ ಬಿಸಾಕ್ತಾನೆ. ಇದರ ಶಬ್ದ ಕೇಳಿಸ್ಕೊಂಡು ಅಲ್ಲಿರೋ ಛತ್ರಿ ಹಿಡ್ಕೊಂಡಿರೋ ವ್ಯಕ್ತಿ ತಕ್ಷಣ ಮ್ಲಾತಿಯ ಮನೆ ಕಡೆ ಹೊರಡ್ತಾನೆ. ಅಂದ್ರೆ ಲೈನ್ ಮ್ಯಾನ್ ಈ ರೀತಿ ಸಿಗ್ನಲ್ ಕೊಟ್ಟಿದ್ದು ಪಿಯೂಸ್ ಹೋದ ಮನೆ ಹತ್ರ ಹೋಗುವಂತ. ಪಿಯೂಸ್ ಮನೆ ಹತ್ರ ಇದ್ದಿದ್ರೆ ಏನ್ ಮಾಡ್ತಿದ್ನೋ ಬಿಡ್ತಿದ್ನೋ ಗೊತ್ತಿಲ್ಲ, ಆದ್ರೆ ನಾಯಿಗಳು ಮಾತ್ರ ಇವನ ಛತ್ರಿ ಹರಿದಾಕಿ ಕಳಿಸ್ತವೆ. ಪಿಯೂಸ್ ನ ನೇವಿ ಆಫೀಸರ್ ಮತ್ತೆ ಪಾಪಚ್ಚನ್ ಗವರ್ಮೆಂಟ್ ಗೆಸ್ಟ್ ಹೌಸ್ ಗೆ ಕರ್ಕೊಂಡ್ ಬಂದು ಇವನ ಬಗ್ಗೆ ಮತ್ತೆ ಕುರಿಯಾಚನ್ಗೆ ಸಂಬಂಧಿಸಿದ ಕೆಲವು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಇದರಿಂದ ನಮ್ಗೆ ಗೊತ್ತಾಗುತ್ತೆ ಪಿಯೂಸ್ ಪತನಂತಿಟ್ಟ ಊರಿನವನು. ಕೆಲಸಕ್ಕೆ ಸೇರ್ಕೊಂಡು 6 ತಿಂಗಳಾಯ್ತು. ಮ್ಲಾತಿಯ ಇಬ್ಬರು ಮಕ್ಕಳಲ್ಲಿ ಒಬ್ಬ ಬಾಂಬೆ ಮತ್ತೊಬ್ಬ ಗಲ್ಫ್ ಅಲ್ಲಿ ಇರೋದು. ಬಹಳ ವರ್ಷಗಳ ಹಿಂದೆ ಕೇರಳದಿಂದ ತುಂಬಾನೇ ಜನ ಕೆಲಸ ಹುಡ್ಕೊಂಡು ಶಿಪ್ ಅಲ್ಲಿ ಮಲೇಷಿಯಾ ಸಿಂಗಾಪುರ್ಗೆಲ್ಲ ಹೋಗ್ತಿದ್ರು. ಅಲ್ಲಿ ತೋಟ, ರೈಲ್ವೇಸ್ ಮತ್ತೆ ಸಾಮಿಲ್ ಗಳಲ್ಲೆಲ್ಲ ಕೆಲಸ ಮಾಡ್ತಿದ್ರು. ಕೆಲವರು ಅಲ್ಲೇರೋ ಮಹಿಳೆಯರನ್ನ ಮದುವೆ ಆಗಿ ಅಲ್ಲೇ ಸೆಟಲ್ ಆದ್ರೆ, ಇನ್ನ ಕೆಲವರು ಮದುವೆ ಆಗಿ ಕುರಿಯಾಚನ್ ತರ ಹೆಂಡತಿಯನ್ನೇ ವಾಪಸ್ ತಮ್ಮ ಊರಿಗೆ ಕರ್ಕೊಂಡ್ ಬಂದಿರ್ತಾರೆ. ಕಳೆದ 6 ವರ್ಷಗಳಿಂದ ಕುರಿಯಾಚನ್ ನಾಪತ್ತೆ ಆಗಿದ್ರು. ಇಲ್ಲಿವರೆಗೂ ಮ್ಲಾತಿಗೆ ಬೇರೆ ಬೇರೆ ಜಾಗಗಳಿಂದ ಒಟ್ಟು 14 ಲೆಟರ್ಸ್ ಬಂದಿದೆ. ಎಲ್ಲಾ ಲೆಟರ್ಸ್ ಮಾಲ್ತಿನ ತಲುಪುವಷ್ಟರಲ್ಲಿ ಇಡೀ ಹಳ್ಳಿಯವರೇ ಅದನ್ನ ಓದಿರ್ತಾರೆ. ಎಲ್ಲಿದ್ದಾನೆ ಕುರಿಯಾಚನ್ ಏನ್ ಕತೆ ಅಂತ ಕೆಲವರಿಗೆ ಕ್ಯೂರಿಯಾಸಿಟಿ ಜಾಸ್ತಿ. 6 ವರ್ಷಗಳಿಂದ ನಾಪತ್ತೆ ಆಗಿದ್ರು. ಇಷ್ಟೆಲ್ಲ ಹವಾ ಮೇಂಟೈನ್ ಮಾಡೋನಲ್ಲ, ಹೇಗೆ ಸಾಧ್ಯ ಅಂತ. ಆದ್ರೆ ಕುರಿಯಾಚನ್ ಲೆಟರ್ಸ್ ಅಲ್ಲಿ ತಾನಿರೋ ಜಾಗದ ಬಗ್ಗೆ ಏನು ಬರ್ದಿರಲ್ಲ. ಕೇವಲ ಊಟ ಮಾಡ್ದ, ಮಳೆ ಬಂತ, ಸೂರ್ಯ ಬಂದ, ಚಂದ್ರ ಬಂದ, ನಾಯಿ ಮರಿ ಆಗ್ತಾ ಅನ್ನೋದು ಬಿಟ್ರೆ ಬೇರೆ ಏನು ಇರಲ್ಲ. ನೇವಿ ಆಫೀಸರ್ ಕೇಳ್ತಾನೆ, ನನ್ ಬಿಟ್ಟು ಬೇರೆ ಯಾರಾದ್ರೂ ಕುರಿಯಾಚನ್ನ ಹುಡ್ಕೊಂಡ್ ಬಂದಿದ್ರಾ ಅಂತ. ಪೊಲೀಸ್ ಅವರು, ಕ್ರೈಮ್ ಬ್ರಾಂಚ್ ಅವ್ರು ಬಿಟ್ರೆ ಒಂದು ಗ್ಯಾಂಗ್ ಅವರು ಕುರಿಯಾಚನ್ನ ಹುಡ್ಕೊಂಡ್ ಬಂದಿದ್ರು. ಅವನ ಬಗ್ಗೆ ಗೊತ್ತಾದ್ರೆ ನಮಗೆ ಲೆಟರ್ ಬರಿ ಅಂತ ಮ್ಯಾಗಝಿನ್ ಕಂಪನಿಯ ಅಡ್ರೆಸ್ ಕೊಟ್ಟಿದ್ರು ಅಂತ ಹೇಳ್ತಾನೆ ಪಿಯೂಸ್. ಪಾಪಚ್ಚನ್ಗೆ ಈ ಮ್ಯಾಗಝಿನ್ ಕಂಪನಿ ಬಗ್ಗೆ ಗೊತ್ತು. 1971ರಲ್ಲಿ ನಕ್ಸಲ್ಗಳ ಬಗ್ಗೆ ಆರ್ಟಿಕಲ್ ಪ್ರಿಂಟ್ ಮಾಡಿದ್ರು ಅಂತ ಗವರ್ಮೆಂಟ್ ಅವರು ಕಂಪನಿಯನ್ನೇ ಮುಚ್ಚಿರ್ತಾರೆ. ಅಂದ್ರೆ ಈ ಮ್ಯಾಗಝಿನ್ ಕಂಪನಿ ಮತ್ತೆ ನಕ್ಸಲ್ಗಳ ಜೊತೆನೂ ಏನೋ ಮಾಡ್ಕೊಂಡಿದ್ದಾನೆ ಕುರಿಯಾಚನ್. ಕುರಿಯಾಚನ್ ಫೇಮಸ್ ಅಂತ ಗೊತ್ತಿತ್ತು, ಆದ್ರೆ ಈ ರೇಂಜ್ ಗೆ ಫೇಮಸ್ ಆಗೋದಾ? ಕುರಿಯಾಚನ್ ಬಗ್ಗೆ ಗೊತ್ತಾದ್ರೆ ಎಲ್ಲರಿಗಿಂತ ಮುಂಚೆ ನನಗೆ ಹೇಳು, ಪೊಲೀಸ್ ಅವ್ರಿಗಿಂತ ಜಾಸ್ತಿ ದುಡ್ಡು ನಾನ್ ಕೊಡ್ತೀನಿ ಅಂತ ನೇವಿ ಆಫೀಸರ್ ಪಿಯೂಸ್ಗೆ ಹೇಳಿ ಕಳಿಸ್ತಾನೆ. ಪಿಯೂಸ್ ಇಲ್ಲಿಂದ ಸೀದಾ ಅಪೂಟಿ ಮತ್ತೆ ಅವನ ಮಗಳ ಹತ್ರ ಪೋಸ್ಟ್ ಆಫೀಸ್ಗೆ ಬಂದು ನಡೆದ ಎಲ್ಲಾ ವಿಷಯ ಹೇಳಿದಾಗ ಇವ್ರಿಗೆ ಡೌಟ್ ಬರೋದೇನಂದ್ರೆ ಪಾಪಚ್ಚನ್ ಪೊಲೀಸ್ ಆಫೀಸರ್ ಆಗಿದ್ದ, ಈಗ ಸಸ್ಪೆಂಡ್ ಆಗಿದ್ದಾನೆ. ನೇವಿ ಆಫೀಸರ್ ಗವರ್ಮೆಂಟ್ ಪರವಾಗಿ ಅಲ್ಲ, ಪರ್ಸನಲ್ ಇನ್ವೆಸ್ಟಿಗೇಷನ್ ಮಾಡ್ತಿರೋದು ನೋಡಿದ್ರೆ ಒಂದು ಕುರಿಯಾಚನ್ ಇವ್ರಿಗೇನೋ ಮಾಡಿದಾನೆ, ಇಲ್ಲ ಇವ್ರು ಮಾಡಿರೋ ಕೆಟ್ಟ ಕೆಲಸಗಳ ಬಗ್ಗೆ ಕುರಿಯಾಚನ್ಗೆ ಗೊತ್ತಿದೆ, ಅದಕ್ಕೆ ಹುಡುಕ್ತಾ ಇರಬೇಕು ಅಂತ ಮಾತಾಡ್ಕೊಂತಿದ್ದಾರೆ. ನೇವಿಗೆ ಕುರಿಯಾಚನ್ ನಾಯಿಗಳನ್ನ ಸಪ್ಲೈ ಕೂಡ ಮಾಡ್ತಿದ್ದ ಅಂತ ನಮ್ಗೆ ಗೊತ್ತಾಗುತ್ತೆ. ಆದ್ರೆ ಇವರೆಲ್ಲರೂ ಕೂಡ ಕುರಿಯಾಚನ್ನ ಹಿಂದೆ ಬಿದ್ದಿರೋದಕ್ಕೆ ನಿರ್ದಿಷ್ಟವಾದ ಕಾರಣ ಏನು ಅಂತ ಗೊತ್ತಾಗ್ತಿಲ್ಲ. ಜೊತೆಗೆ ಇದ್ದವರೇ ಕುರಿಯಾಚನ್ನ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಅಂದ್ರೆ ಯಾರ ಜೊತೆನೂ ಒಳ್ಳೆ ಸಂಬಂಧ ಇಟ್ಕೊಂಡಿಲ್ಲ. ಪಿಯೂಸ್ ಇಲ್ಲಿಂದ ಬೆಟ್ಟದ ಮೇಲೆ ವಾಪಸ್ ಬರ್ತಿದ್ದಾಗ ಒಂದು ಜಾಗದಲ್ಲಿ ಕುತ್ಕೊಂಡು ನೆಲ ಒದ್ದೆ ಮಾಡ್ಬೇಕಾದ್ರೆ ದೂರದಲ್ಲಿ ನಾಯಿಗಳಿಂದ ಹೆದರ್ಕೊಂಡು ಬೆಟ್ಟ ಎಳೆದು ಬರ್ತಾ ಇರೋ ಛತ್ರಿನ ನೋಡಿ ಯಾರದು ಅಂತ ಎದ್ದು ಹೋಗುವಷ್ಟರಲ್ಲೇ ಅವನು ಓಡ್ ಹೋಗ್ತಾನೆ. ಈಗ ಇವನಿಗೆ ಮ್ಲಾತಿ ನೆನಪಾಗಿ ಮನೆ ಹತ್ರ ಏನಾದ್ರೂ ಹೋಗಿದ್ನೇನೋ ಅಂತ ಒಂದೇ ಸಮ ಮನೆ ಹತ್ರ ಓಡ್ ಬರ್ತಾನೆ. ಹೇಗೋ ಮ್ಲಾತಿಗೆ ಏನೂ ಆಗಿಲ್ಲ, ನಾಯಿ ಮರಿ ಹಾಕಿದೆ, ಅದನ್ನ ನೋಡ್ಕೊಂಡು ನಿಂತಿದ್ದಾರೆ. ಇನ್ನೊಂದ್ ಕಡೆ ನೇವಿ ಆಫೀಸರ್ಗೆ ಪಾಪಚ್ಚನ್ ನೀವ್ ಯಾಕೆ ಕುರಿಯಾಚನ್ನ ಹುಡುಕ್ತಾ ಇದ್ದೀರಾ ಅಂತ ಕೇಳ್ತಿದ್ದಾನೆ. ಆದ್ರೆ ಇವನು ಹೇಳಲ್ಲ. ಮೊದಲು ನಕ್ಸಲ್ಗಳಿಗೂ ಕುರಿಯಾಚನ್ಗೂ ಏನ್ ಸಂಬಂಧ ಹೇಳು ಅಂದಾಗ ಪಾಪಚ್ಚನ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಡ್ರೈವರ್ ಆಗಿದ್ದಾಗ ನಡೆದಿದ್ದ ಒಂದು ಘಟನೆಯ ಬಗ್ಗೆ ಹೇಳ್ತಾನೆ. ಕುರಿಯಾಚನ್ ಬೇರೆ ಬೇರೆ ಊರಲ್ಲಿ ತುಂಬಾನೇ ಆಸ್ತಿ ಪಾಸ್ತಿ ಮಾಡಿ ಇಟ್ಟಿದ್ದಾನೆ, ಹಾಗಾಗಿ ನಕ್ಸಲ್ಗಳು ಅವನ ಹಿಂದೆ ಬಿದ್ದಿರ್ಬೋದು ಅಂತ ಪಾಪಚ್ಚನ್ ಮೊದಲು ಅನ್ಕೊಂಡಿದ್ದ. ಆದ್ರೆ ಕಕ್ಕಾಯಂ ಪೊಲೀಸ್ ಕ್ಯಾಂಪ್, ಅಂದ್ರೆ ಈ ಪೊಲೀಸ್ ಕ್ಯಾಂಪ್ ನಿಜವಾಗ್ಲೂ ಇತ್ತು ಸ್ನೇಹಿತರೆ. ಎಮರ್ಜೆನ್ಸಿ ಸಮಯದಲ್ಲಿ ಕೇರಳದಲ್ಲಿ ನಕ್ಸಲ್ಗಳ ದಾಳಿ ಹೆಚ್ಚಾಗಿರುತ್ತೆ. ಪೊಲೀಸ್ ಸ್ಟೇಷನ್ ಗಳ ಮೇಲೆಲ್ಲ ದಾಳಿ ಮಾಡ್ತಿರ್ತಾರೆ. ಹಾಗಾಗಿ ಕಕ್ಕಾಯಂ ಪೊಲೀಸ್ ಕ್ಯಾಂಪ್ ಮಾಡಿ ನಕ್ಸಲ್ ಅಂತ ಯಾರ ಮೇಲೆ ಡೌಟ್ ಬಂದ್ರು ಅವರನ್ನ ಹಿಡ್ಕೊಂಡ್ ಬಂದು ತುಂಬಾನೇ ಟಾರ್ಚರ್ ಮಾಡ್ತಿರ್ತಾರೆ. ಪಿ ರಾಜನ್ ಅನ್ನೋ ಸ್ಟೂಡೆಂಟ್ ನ ನಕ್ಸಲ್ ಅಂತ ಅರೆಸ್ಟ್ ಮಾಡಿ ಟಾರ್ಚರ್ ಕೊಟ್ಟಾಗ ಟಾರ್ಚರ್
ಟಾರ್ಚರ್ ತಡ್ಕೊಳಕಾಗದೆ ರಾಜನ್ ಸಾವನ್ನಪ್ಪಿರ್ತಾನೆ. ಈ ಕೇಸ್ ದೊಡ್ಡದಾದ್ಮೇಲೆ ಕಕಾಯಂ ಪೊಲೀಸ್ ಕ್ಯಾಂಪ್ ಅಲ್ಲಿ ಏನ್ ನಡೀತಿತ್ತು ಅನ್ನೋದು ಬೆಳಕಿಗೆ ಬರುತ್ತೆ. ಸೊ ಈ ಕ್ಯಾಂಪ್ ಅಲ್ಲಿ ಪಾಪಚನ್ ಇದ್ದಾಗ ಕುರಿಯಾಚನ್ ಫ್ರೆಂಡ್ಸ್ ಕೂಡ ಕ್ಯಾಂಪ್ ಅಲ್ಲಿ ಡ್ಯೂಟಿ ಮಾಡ್ತಿದ್ರು. ಹಾಗಾಗಿ ಬೋರ್ ಆದಾಗೆಲ್ಲ ತನ್ನ ಒಂದು ನಾಯಿ ಜೊತೆ ಕ್ಯಾಂಪ್ಗೆ ಅವಾಗವಾಗ ಬರ್ತಿರ್ತಾನೆ. ನಕ್ಸಲ್ಗಳು ಅಂತ ಹೇಳಿ ಅರೆಸ್ಟ್ ಮಾಡ್ಕೊಂಡು ಬಂದಿದ್ದವ್ರನ್ನೆಲ್ಲ ಹೊಡೆದು ಬಡ್ದು ಟಾರ್ಚರ್ ಮಾಡಿ ನಕ್ಸಲ್ ಆಗಿಲ್ಲ ಅಂದ್ರೂ ನಾನೇ ನಕ್ಸಲ್ ಅಂತ ಹೇಳೋವರೆಗೂ ಬಿಡದೆ ಕೊನೆಗೂ ಒಂದು ರೂಮ್ಗೆ ಹಾಕಿ ಆ ರೂಮ್ ಡೋರ್ ನ ಹೊರಗಿಂದ ಲಾಕ್ ಮಾಡ್ತಾರೆ. ಒಳಗೆ ಕೈದಿಗಳು ಕುರಿಯಾಚನ್ ಮತ್ತೆ ಅವನ ನಾಯಿ ಮಾತ್ರ ಇರ್ತಿದ್ರು. ಕುರಿಯಾಚನ್ ನಾಯಿಗೆ ಏನ್ ಹೇಳ್ತಿದ್ನೋ ಏನೋ, ನಾಯಿಗಳು ಕೈದಿಗಳಿಗೆ ಏನ್ ಮಾಡ್ತಿತ್ತೋ ಗೊತ್ತಿಲ್ಲ. ಅದೆಲ್ಲ ಆ ರೂಮ್ ಒಳಗೆ ಇದ್ದ ಕೈದಿಗಳಿಗೆ ಮಾತ್ರ ಗೊತ್ತು ಅಂತ ಹೇಳ್ತಾನೆ. ಅಂದ್ರೆ ಕುರಿಯಾಚನ್ಗೆ ಇದೊಂಥರ ಎಂಟರ್ಟೈನ್ಮೆಂಟ್. ನಾಯಿ ಕೈಯಲ್ಲಿ ನಕ್ಸಲ್ ಅಂತ ಅರೆಸ್ಟ್ ಮಾಡಿದ್ದ ಕೈದಿಗಳಿಗೆ ಕಚ್ಚಿಸ್ತಾ ಇರ್ತಾನೆ. ಅದಕ್ಕೆ ನಕ್ಸಲ್ಗಳು ಕುರಿಯಾಚನ್ನ ಹಿಂದೆ ಬಿದ್ದಿರೋದು. ಆದ್ರೆ ಪಾಪಚನ್ ಯಾಕೆ ಕುರಿಯಾಚನ್ನ ಹಿಂದೆ ಬಿದ್ದಿದ್ದಾನೆ ಅಂತ ಈ ಮೂವಿಯಲ್ಲಿ ಎಲ್ಲೂ ಹೇಳಲ್ಲ. ಮೋಸ್ಟ್ಲಿ ಒಂದ್ಸಲ ಇವನ್ ಹಿಂದೆನೂ ನಾಯಿ ಬಿಟ್ಟಿದ್ದ ಅನ್ಸುತ್ತೆ. ಇಲ್ಲ ನಕ್ಸಲ್ಗಳ ಬಗ್ಗೆ ಎಲ್ಲ ಇವನಿಗೆ ಗೊತ್ತಿರೋದು ನೋಡಿದ್ರೆ ಪಾಪಚನ್ ಆಗ ಅವರಿಗೆ ಸಪೋರ್ಟ್ ಕೂಡ ಮಾಡ್ತಿದ್ದ ಅಂತ ಕಾಣುತ್ತೆ. ಸೊ ಈ ಸೀರಿಯಸ್ ವಿಷಯ ಮಾತಾಡ್ಕೊಂಡು ಕಾರಲ್ಲಿ ಹೋಗ್ತಿದ್ದಾಗ ಇವರ ಸಿಚುವೇಶನ್ ಸೀರಿಯಸ್ ಆಗುತ್ತೆ. ಕಾರ್ ಬ್ರೇಕ್ ವರ್ಕ್ ಆಗ್ತಿಲ್ಲ. ಯಾರೋ ಕೇಬಲ್ ನ ಕಟ್ ಮಾಡಿದರೆ, ಮುಂದೆ ಫುಲ್ ಡೌನ್ ಬೇರೆ ಇದೆ. ಏನಪ್ಪಾ ಮಾಡೋದು ಅಂತ ಕೊನೆಗೂ ಗೊತ್ತಾಗದೆ ಕ್ರಾಶ್ ಮಾಡಿ ನಿಲ್ಸೋದೇ ಸರಿ ಅಂತ ಡಿಸೈಡ್ ಮಾಡಿ ನೇವಿ ಆಫೀಸರ್ ತಮ್ಮ ಬ್ಯಾಗ್ ನ ಪಾಪಚನ್ಗೆ ಕೊಡ್ತಾನೆ. ಇದೇ ಸದ್ಯಕ್ಕೆ ಇವನ್ಗೆ ಸಸ್ತಾ ಏರ್ ಬ್ಯಾಗ್. ಈಗ ಕೊನೆಗೂ ಕಾರ್ನ ರೋಡ್ ಇಂದ ಆಫ್ ರೋಡ್ ಗೆ ತಗೊಂಡ್ ಬಂದು ಮರಕ್ಕೆ ಗುದ್ದುತ್ತಾನೆ. ಹೇಗೋ ಕಾರ್ನ ವಿಂಡ್ಶೀಲ್ಡ್ ಮತ್ತೆ ನೇವಿ ಆಫೀಸರ್ ನ ವಿಂಡ್ಶೀಲ್ಡ್ ಬಿಟ್ರೆ ಬೇರೆ ಏನು ಹೊಡೆದೋಗ್ಲಿಲ್ಲ. ಇಬ್ರು ತಲೆಗೂ ಏಟಾಗಿಲ್ಲ. ಆದ್ರೂ ಕೂಡ ಇಬ್ರು ನಗಾಡ್ತಾ ಇದ್ದಾರೆ. ಮೋಸ್ಟ್ಲಿ ಬರೋಕ್ಕೂ ಮುಂಚೆ ಮೌಂಟೇನ್ ಡ್ಯೂ ಕುಡಿದಿದ್ರು ಅನ್ಸುತ್ತೆ. ಇನ್ನೊಂದ್ ಕಡೆ ಪಿಯೂಸ್ ಮತ್ತೆ ಮ್ಲಾತಿ ಮನೆಯಲ್ಲಿ ಮಾತಾಡ್ಬೇಕಾದ್ರೆ ಪಿಯೂಸ್ ನಿಮಗೆ ಮಲೇಷಿಯನ್ ಬ್ಲಾಕ್ ಮ್ಯಾಜಿಕ್ ಬರುತ್ತಾ ಅಂತೆಲ್ಲ ಕೇಳ್ತಿದ್ದಾನೆ. ಯಾಕಂದ್ರೆ ಜನ ಈ ರೀತಿ ಎಲ್ಲ ಮಾತಾಡ್ಕೊಂತಿರ್ತಾರೆ. ಮಲೇಷಿಯಾ ಅಲ್ಲಿ ವಾಮಾಚಾರ ಏನಾದ್ರು ಕಲ್ತಿದ್ರ ಅಂತ ಕೇಳಿದಾಗ ಇಲ್ಲ ಕಲ್ತಿದ್ರು ಇಷ್ಟೊತ್ತಿಗೆ ಮರ್ತೋಗಿರೋದು ಅಂತಾರೆ ಮ್ಲಾತಿ. ಅಷ್ಟೆಲ್ಲ ಮ್ಲಾತಿ ಅವರ ನಿಜವಾದ ಹೆಸರು ಇದಲ್ಲ, ಜನ ಕರೀತಾ ಇರೋದು ಅಷ್ಟೇ. ಮೊದಲು ಮಲೇಷಿಯಾದಿಂದ ಬಂದಿರೋ ಮಹಿಳೆ ಅಂತಿದ್ದವರು ಮಲಾತಿ ಅಂತ ಕರೆಯೋಕೆ ಸ್ಟಾರ್ಟ್ ಮಾಡ್ತಾರೆ. ಅದು ಆದ್ಮೇಲೆ ಮಲಾತಿನ ಶಾರ್ಟ್ ಮಾಡಿ ಮ್ಲಾತಿ ಅಂತ ಇದ್ದಾರೆ. ಮುಂದಿನ ದಿನ ಮ್ಲಾತಿ ಅವರ ಮಗ ಜೋಪನ್ ಬರ್ತಾನೆ. ಇವನೇ ಪಿಯೂಸ್ ನ ಕೆಲಸಕ್ಕೆ ಇಟ್ಕೊಂಡಿರೋದು. ಜೋಪನ್ ನೋಡೋಕೆ ಒಳ್ಳೆಯವತರನೇ ಕಾಣ್ತಿದ್ದಾನೆ. ಯಾಕಂದ್ರೆ ಮ್ಲಾತಿ ಅವರ ಆಸ್ತಿ ಇದೆಯಲ್ಲ ಅದ್ ಸಿಗೋವರೆಗೂ ಒಳ್ಳೆಯವನೇ. ಈಗ ಸುತ್ತಿ ಬಳಸಿ ಕೊನೆಗೆ ಈ ಮನೆ ಭೂಮಿ ಎಲ್ಲ ಮಾರೋದೇ ಒಳ್ಳೇದು. ಇನ್ನ ನಮ್ಮ ಅಪ್ಪನ್ ಫ್ಯಾಮಿಲಿ ಎಲ್ಲೆಲ್ಲಿದ್ಯೋ ಅವರೆಲ್ಲ ಬಂದು ನಮಗೆ ಪಾಲು ಬೇಕು ಅಂತ ಕೇಳಿದ್ರೆ ಸಮಸ್ಯೆ ಆಗುತ್ತೆ ಅಂತ ಜೋಪನ್ ಹೇಳ್ದಾಗ ಅದೆಲ್ಲ ನಾನ್ ನೋಡ್ಕೊಂತೀನಿ, ನೀನ್ ಸ್ವಲ್ಪ ಅದ್ಮುಕೊಂಡ್ ಹೋಗಪ್ಪ ಅಂತ ಕಳಿಸ್ತಾರೆ ಮ್ಲಾತಿ. ಇವನ್ ಹೋದ್ಮೇಲೆ ಪಿಯೂಸ್ ಸುಮ್ನೆ ಇಲ್ದಲೆ ಒಂದು ನಾಯಿ ಮರಿ ಹಾಕಿತ್ತಲ್ಲ ಅದರಲ್ಲಿ ಒಂದು ಮರಿಯನ್ನ ಶಾಜನ್ ಅನ್ನೋ ವ್ಯಕ್ತಿ ಕೇಳ್ತಾ ಇದ್ದಾನೆ ಕೊಡಿ ಅಂದಾಗ ಇಲ್ಲ ಯಾರಿಗೂ ಮರಿಯನ್ನ ಕೊಡಲ್ಲ, ಕೊಟ್ರೆ ಎಷ್ಟು ಚೆನ್ನಾಗಿ ಸಾಕ್ತಾರೆ ಅಂತ ಗೊತ್ತು, ಕೇಜ್ ಒಳಗೆ ಇಟ್ಟು ಚೈನ್ ಹಾಕಿ ಕಟ್ಟಾಕೋದು ಸರಿಯಲ್ಲ, ಅವುಗಳು ಆರಾಮಾಗಿ ಓಡಾಡ್ಕೊಂಡು ಖುಷಿಯಾಗಿ ಇರಬೇಕು, ಮನುಷ್ಯರು ಏನಾದ್ರೂ ತಪ್ಪು ಮಾಡಿದ್ರೆ ಜೈಲ್ಗೆ ಹಾಕ್ತಾರೆ, ಅದೇ ನಾಯಿಗಳನ್ನ ಸುಮ್ನೆ ಕ್ರಿಮಿನಲ್ ಗಳ ತರ ಜೈಲ್ಗೆ ಹಾಕೋದಾ, ಅದಕ್ಕೆ ಖಂಡಿತ ನಾನು ಅವಕಾಶ ಮಾಡಿಕೊಡಲ್ಲ ಅಂತ ಹೇಳ್ತಾರೆ ಮ್ಲಾತಿ. ಮ್ಲಾತಿ ಅವರು ಹೇಳಿದ ಈ ಮಾತು ವಿಚಾರ ಎಲ್ಲ ಮೂವಿಯಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಸ್ನೇಹಿತರೆ. ಮೊದಲು ನೋಡ್ಬೇಕಾದ್ರೆ ಈ ಸೀನ್ ಎಲ್ಲ ಯಾಕಿದೆ ಅಂತಾನೆ ಅರ್ಥ ಆಗಲ್ಲ, ಆದ್ರೆ ಕೊನೆಯಲ್ಲಿ ಇದಕ್ಕೆಲ್ಲ ಒಂದು ಅರ್ಥ ಇದೆ ಅನ್ನೋದು ಗೊತ್ತಾಗುತ್ತೆ. ಈಗ ಕೊನೆಗೂ ಮ್ಲಾತಿ ಪಿಯೂಸ್ಗೆ ಇವರ ಮತ್ತೆ ಕುರಿಯಾಚನ್ನ ಪರಿಚಯ ಹೇಗಾಯ್ತು ಆಮೇಲೆ ಏನೆಲ್ಲ ಆಯ್ತು ಅಂತ ಹೇಳ್ತಾರೆ. ಆಗ ಮದ್ರಾಸಿಂದ ಮಲೇಷಿಯಾಗೆ ಶಿಪ್ ಗಳೆಲ್ಲ ಹೋಗ್ತಾ ಇದ್ವು. ಹಾಗಾಗಿ ಭಾರತದಿಂದ ತುಂಬಾನೇ ಜನ ಕೆಲಸ ಹುಡ್ಕೊಂಡು ಮಲೇಷಿಯಾಗೆ ಹೋಗ್ತಾ ಇರ್ತಾರೆ. ರೇಡಿಯೋಲಿ ಹೇಳ್ತಾ ಇರೋ ನ್ಯೂಸ್ ಇಂದ ನಮ್ಗೆ ಗೊತ್ತಾಗುತ್ತೆ ಇದು 2ನೇ ವಿಶ್ವ ಯುದ್ಧದ ಸಮಯ. ಮಲೇಷಿಯಾಲ್ಲೂ ಆಗ ಬ್ರಿಟಿಷ್ ಅವರ ಆಳ್ವಿಕೆ ನಡೆಸ್ತಾ ಇದ್ರು. ಆದ್ರೆ ಜಪಾನ್ ಅವರು ಬಂದು ಬ್ರಿಟಿಷ್ ಅವರ ಜೊತೆ ಯುದ್ಧ ಮಾಡಿ ಮಲೇಷಿಯಾನ ತಮ್ಮ ಕಂಟ್ರೋಲ್ಗೆ ತಗೊಂಡಿರ್ತಾರೆ. ಹಾಗಾಗಿ ತುಂಬಾನೇ ದೊಡ್ಡದಾಗಿ ಯುದ್ಧ ನಡೀತಾ ಇರುತ್ತೆ. ಈ ಸಮಯದಲ್ಲಿ ಯಂಗಾಗಿರೋ ಮ್ಲಾತಿನ ನಾವು ನೋಡ್ತೀವಿ. ಇವಳ ನಿಜವಾದ ಹೆಸರು ಸೋಯ್. ಒಂದಿನ ಸೋಯ್ನ ಗಂಡ ಯೋಸಿಯಾ ತನ್ನ ಜೊತೆ ಬೇರೆ ಬೇರೆ ಡಾಗ್ ಬ್ರೀಡ್ ಗಳ ಬಗ್ಗೆ ಸ್ಟಡಿ ಮಾಡೋಕೆ ಬಂದಿರೋ ಕುರಿಯಾಚನ್ ಮತ್ತೆ ಇವನ ಫ್ರೆಂಡ್ ಮೋಹನ್ ನ ಕರ್ಕೊಂಡ್ ಬಂದಿದ್ದಾನೆ. ಈಗ ಮ್ಲಾತಿ ಹತ್ರ ಕಾಟುಕುನ್ನು ಬೆಟ್ಟದ ಮೇಲೆ ಇರೋ ನಾಯಿಗಳೆಲ್ಲ ಇಲ್ಲಿಂದಾನೆ ಕುರಿಯಾಚನ್ ತಗೊಂಡ್ ಹೋಗಿ ಬ್ರೀಡ್ ಮಾಡಿರೋ ನಾಯಿಗಳೇ ಆಗಿದೆ. ಯೋಸಿಯಾ ಇವರನ್ನ ಮನೆಗೆ ಕರ್ಕೊಂಡ್ ಬಂದು ಹೆಂಡತಿಯನ್ನ ಪರಿಚಯ ಮಾಡಿಸಿ ಕೊನೆಗೆ ನಾಯಿಗಳನ್ನ ತೋರ್ಸೋಕೆ ಕರ್ಕೊಂಡ್ ಬರ್ತಾನೆ. ಇದು ಯುದ್ಧ ನಡೀತಾ ಇರೋ ಸಮಯ ಅಲ್ವಾ, ಹಾಗಾಗಿ ಇಲ್ಲಿ ಬೆಳೆಗೆ ಬೆಲೆನೇ ಇಲ್ದಂಗ ಆಗಿದೆ. ಸುತ್ತಮುತ್ತ ಇದ್ದ ಜನ ತಮ್ಮ ತೋಟ ಮನೆಯೆಲ್ಲ ಮಾರ್ಕೊಂಡು ಬೇರೆ ಕಡೆ ಹೋಗಿದ್ದಾರೆ. ಇವ್ರು ಮಾತ್ರ ಇಲ್ಲಿ ಉಳ್ಕೊಂಡಿರೋದು. ಯಾಕಂದ್ರೆ ಪ್ಯೂರ್ ಬ್ರೀಡ್ ಆಗಿರೋ ತಮ್ಮ ನಾಯಿ ಮರಿಗಳನ್ನ ಮಾರಾಟ ಮಾಡಿ ಹಣವನ್ನ ಅಡ್ಜಸ್ಟ್ ಮಾಡಿ ಸಿಟಿಗೆ ಹೋಗೋಕೆ ನಿರ್ಧಾರ ಮಾಡಿದ್ದಾರೆ. ಈ ನಾಯಿಗಳ ಸ್ಪೆಷಾಲಿಟಿ ಏನು ಅಂತ ಯೋಸಿಯಾ ಹೇಳ್ತಾನೆ. ಇವುಗಳು ಕಾಫಿ, ಟೀ ತೋಟ ಮತ್ತೆ ಮನೆ ಕಾಯೋಕೆಲ್ಲ ತುಂಬಾನೇ ಫೇಮಸ್. ಯಾವುದೇ ಕಾಡು ಪ್ರಾಣಿ ಮತ್ತೆ ಕಳ್ಳರನ್ನ ಬರೋಕೆ ಬಿಡಲ್ಲ. ಮಾಲೀಕನಿಗೋಸ್ಕರ ಕಾಡಿನಿಂದ ಹಣ್ಣು ತರೋದು, ಮೀನ್ ಹಿಡಿಯೋಕೆ ಸಹಾಯ ಮಾಡೋದು ಎಲ್ಲ ಮಾಡ್ತವೆ. ಬೇರೆ ತಳಿಯ ಹೆಣ್ಣು ನಾಯಿಗಳನ್ನ ಕಣ್ಣೆತ್ತು ನೋಡಲ್ಲ. ಅದಕ್ಕೆ ಕ್ರಾಸ್ ಬ್ರೀಡ್ ಆಗದೆ ಪ್ಯೂರ್ ಬ್ರೀಡ್ ಆಗಿರೋದು. ಸೊ ಇವತ್ ರಾತ್ರಿ ಇವರು ಇಲ್ಲೇ ಉಳ್ಕೊಂತಾರೆ. ಯೋಸಿಯಾ ದುಡಿಯೋಕೆ ಪದೇ ಪದೇ ಸಿಟಿಗೆ ಹೋಗ್ತಿರ್ತಾನೆ. ಹಾಗಾಗಿ ಯುದ್ಧ ಬೇರೆ ನಡೀತಾ ಇರೋದ್ರಿಂದ ಅವನಿಗೆ ಏನಾಗುತ್ತೋ ಅಂತ ಸೋಯಿಗೆ ಚಿಂತೆ ಆಗಿದೆ. ಈಗ್ಲೂ ಬಾಂಬ್ ದಾಳಿ ಎಲ್ಲ ಆಗ್ತಿರೋದ್ರಿಂದ ಇವರ ಮನೆಯಲ್ಲೇ ಇರೋ ವಸ್ತುಗಳೆಲ್ಲ ಭೂಕಂಪ ಆಗ್ತಿದೆ ಅನ್ನೋ ಹಾಗೆ ಕೆಳಗೆ ಬೀಳ್ತಿದೆ. ಡೆಡ್ ಬಾಡಿಗಳು ಕೂಡ ಅವಾಗವಾಗ ಇವರ ಮನೆ ಹತ್ರ ತೇಲ್ಕೊಂಡ್ ಬರ್ತಾ ಇರ್ತವೆ. ಸೊ ಮುಂದಿನ ದಿನ ಬೆಳಗ್ಗೆನೆ ಕುರಿಯಾಚನ್ ಮತ್ತೆ ಮೋಹನ್ ವಾಪಸ್ ಹೋಗ್ತಿರೋದ್ರಿಂದ ಇವರ ಜೊತೆನೆ ಯೋಸಿಯಾ ಕೂಡ ಹೊರಟಿದ್ದಾನೆ. ಒಂದು ರಾತ್ರಿ ಬಂದು ಹೋದ್ರೆ ಮತ್ತೆ ವಾಪಸ್ ಬರೋದೇ ಇಲ್ಲ, ಎಲ್ಲಿಗೂ ಹೋಗ್ಬೇಡಿ, ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡ್ರೆ ಆಯ್ತು ಅಂತ ಸೋಯಿ
ಸೋಯಿ ಹೇಳ್ತಿದ್ರು ಕೂಡ ಯೋಸಿಯಾ ಕೇಳಲ್ಲ. ನಾನು ಸಿಟಿಗೆ ಹೋಗೋದು ತುಂಬಾನೇ ಮುಖ್ಯ ಅಂತ ಕುರಿಯಾಚನ್ ಮತ್ತೆ ಮೋಹನ್ ಜೊತೆ ಹೊರಡ್ತಾನೆ. ಈಗ್ಲೇ ಕುರಿಯಾಚನ್ ನಾಯಿಗಳನ್ನ ಕೊಂಡ್ಕೊಂಡು ಹೋಗಲ್ಲ, ಇನ್ನ ಚಿಕ್ಕು ಮರಿಗಳು 1.5 ತಿಂಗಳಾದ್ಮೇಲೆ ಕೊಡ್ತೀನಿ ಅಂತ ಯೋಸಿಯಾ ಹೇಳಿ ಇವರನ್ನ ಕರ್ಕೊಂಡು ಹೊರಡ್ತಾನೆ. ಆದ್ರೆ ವಾಪಸ್ ಬರೋದು ಸೋಯಿನ ಗಂಡ ಅಲ್ಲ, ಕುರಿಯಾಚನ್ ಮತ್ತೆ ಮೋಹನ್ ಮಾತ್ರ. ಯೋಸಿಯಾ ಸಿಟಿಯಲ್ಲಿ ಯುದ್ಧದ ನಡುವೆ ಸಿಲುಕಿ ಸಾವನ್ನಪ್ಪಿದ್ದಾನೆ. ಈ ವಿಷಯ ಹೇಳೋಕೆ ಅಂತಾನೆ ಬಂದಿದ್ದಾರೆ. ಆದ್ರೆ ನಾಯಿಗಳು ಇವರನ್ನ ಬೋಟ್ ಇಂದ ಇಳಿಯೋಕೆ ಬಿಡ್ತಿಲ್ಲ. ಇವುಗಳು ಯೋಸಿಯಾನ ಮಾತನ್ನ ಮಾತ್ರ ಕೇಳೋದು. ಸೋಯಿ ಹೇಳಿದ್ರು ಕೇಳಲ್ಲ. ಏನ್ ಹೇಳ್ಬೇಕು ಇಲ್ಲಿಂದನೇ ಹೇಳು ಅಂತ ಮೋಹನ್ ಹೇಳಿದಾಗ ಗಂಡ ಸಾವನ್ನಪ್ಪಿರೋ ವಿಷಯ ಜೋರಾಗಿ ಕಿರ್ಚ್ಕೊಂಡ್ ಹೇಳೋಕಾಗುತ್ತಾ ಅಂತಾನೆ ಕುರಿಯಾಚನ್. ಅದಕ್ಕೆ ಕುರಿಯಾಚನ್ ಸೋಯಿಗೆನೆ ಹತ್ರ ಬಾ ಅಂದಾಗ ಇವಳು ಒಂದು ಹೆಜ್ಜೆಯನ್ನ ಮನೆಯಿಂದ ಹೊರಗೆ ಎಡ್ತಿದ್ದಂಗೆ ಕಾಲಿಗೆ ಕಚ್ಚಿ ಒಂದು ಫ್ಲೈಯಿಂಗ್ ಕಿಕ್ ಕೊಟ್ಟು ಮನೆ ಒಳಗೆ ಬೀಳಿಸ್ತವೆ ನಾಯಿಗಳು. ಅಂದ್ರೆ ಯೋಸಿಯಾ ಇಲ್ದೇ ಇದ್ದಾಗ ಸೋಯಿನ ಕೂಡ ಹೊರಗೆ ಬರೋಕೆ ಬಿಡಲ್ಲ. ಈಗ ಯೋಸಿಯಾ ಬಗ್ಗೆ ಹೇಳೋದಿರ್ಲಿ, ಯೋಸಿಯಾ ವಾಪಸ್ ಬರಲ್ಲ ಅಂದ್ರೆ ಈ ನಾಯಿಗಳು ಕೂಡ ಇನ್ಯಾವತ್ತು ಸೋಯಿನ ಹೊರಗೆ ಬರೋಕೆ ಬಿಡಲ್ಲ. ಏನಾದ್ರೂ ಮಾಡಿ ಅವಳನ್ನ ಕಾಪಾಡ್ಲೇಬೇಕು ಅಂತ ಕುರಿಯಾಚನ್ ಪ್ಲಾನ್ ಮಾಡ್ತಿದ್ರೆ ಮೋಹನ್ ಇದಕ್ಕೆಲ್ಲ ತಲೆ ಕೆಡ್ಸ್ಕೊಳಲ್ಲ. ಅವಳ ಹಣೆ ಬರಹ ಏನಾದ್ರೂ ಮಾಡ್ಕೊಳ್ಳಿ, ಮನೆ ಹತ್ರ ಕಾಲಿಟ್ರೆ ನಾಯಿಗಳು ಸುಮ್ನೆ ಬಿಡಲ್ಲ. ನೀನ್ ಬೇಕಿದ್ರೆ ಇಲ್ಲೇ ಇರು, ನಾನ್ ಹೋಗ್ತೀನಿ ಅಂತ ಇನ್ನೊಂದು ಬೋಟ್ ತಗೊಂಡು ಇಲ್ಲಿಂದ ಹೊರಡ್ತಾನೆ. ಆದ್ರೆ ಕುರಿಯಾಚನ್ ಮಾತ್ರ ಇಲ್ಲಿಂದ ಹೋಗೋದೇ ಇಲ್ಲ. ಒಂದಿನ ಕಳೆದ್ರು ಇಲ್ಲೇ ಬೋಟ್ ಅಲ್ಲೇ ಕೂತಿದ್ದಾನೆ. ನಾಯಿಗಳು ಇಲ್ಲಿಂದ ಹೋಗ್ತವೇನೋ ನೋಡೋಣ ಅಂತ. ಕುರಿಯಾಚನ್ಗೆ ತುಂಬಾನೇ ಹಠ. ಏನಾದ್ರೂ ಒಂದ್ ಕೆಲಸ ಮಾಡ್ಬೇಕು ಅಂದ್ರೆ ಆ ಕೆಲಸ ಕಂಪ್ಲೀಟ್ ಆಗೋವರೆಗೂ ಬಿಡಲ್ಲ. ಆದ್ರೆ ನಾಯಿಗಳು ಇವನ ಅಪ್ಪ, ಇವನಾದ್ರೂ ಒಬ್ನೇ ಕೂತ್ಕೊಂಡು ಕಾಯ್ತಾ ಇದ್ದಾನೆ. ಆದ್ರೆ ನಾಯಿಗಳು ಶಿಫ್ಟ್ ಅಲ್ಲಿ ಕೆಲಸ ಮಾಡ್ತಿದ್ದಾವೆ. ಒಂದು ನಾಯಿಗೆ ಸುಸ್ತಾದ್ರೆ ಅದು ಹೋಗಿ ರೆಸ್ಟ್ ಮಾಡುತ್ತೆ, ಇನ್ನೊಂದು ಬಂದು ಕಾವಲು ಕಾಯ್ಕೊಂಡು ನಿಂತ್ಕೊಳ್ಳುತ್ತೆ. ಸೋಯಿಯ ಕಾಲಿಗೆ ನಾಯಿ ಕಚ್ಚಿತ್ತಲ್ಲ, ತುಂಬಾನೇ ರಕ್ತ ಹೋಗಿದೆ, ಇನ್ಫೆಕ್ಷನ್ ಬೇರೆ ಆಗ್ತಿದೆ. ಊಟ ನೀರು ಇಲ್ದೆ ಸುಸ್ತಾಗಿದ್ದಾಳೆ. ನೀನು ಹುಷಾರಾಗಿದ್ಯಾ ಅಂತ ಕುರಿಯಾಚನ್ ಕಿರ್ಚ್ಕೊಂಡಾಗ ಕಿಟಕಿಯಿಂದ ಹೊರಗೆ ನೋಡಿ ಹಾಗೆ ಕೆಳಗೆ ಬಿದ್ದೋಗ್ತಾಳೆ. ಓ ಹೀಗೆ ಆದ್ರೆ ಆಗಲ್ಲ ಅಂತ ಕುರಿಯಾಚನ್ ಬ್ಯಾಗ್ ಓಪನ್ ಮಾಡ್ತಾನೆ. ಆಮೇಲೆ ಏನಾಯ್ತು ಅಂತ ಪಿಯೂಸ್ ಮ್ಲಾತಿಗೆ ಕೇಳಿದಾಗ ನಮ್ಮ ಮನೆಯಲ್ಲಿ ಇರೋ ಫೋಟೋಸ್ ಗಳನ್ನ ನೀನು ಸರಿಯಾಗಿ ನೋಡಿಲ್ಲ ಅನ್ಸುತ್ತೆ ಅಂತ ಹೇಳ್ತಾರೆ. ಪಿಯೂಸ್ ಎದ್ ಬಂದು ಫೋಟೋಸ್ ನ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಕುರಿಯಾಚನ್ಗೆ ನಾಯಿಗಳಂದ್ರೆ ತುಂಬಾನೇ ಇಷ್ಟ. ಕೇವಲ ನಾಯಿಗಳು, ಬೇರೆ ಪ್ರಾಣಿಗಳನ್ನ ಬೇಟೆಯಾಡಿ ಸಾಯಿಸಿದಾನೆ. ಒಳ್ಳೆ ಪಾರ್ಟ್ ಟೈಮ್ ಅನಿಮಲ್ ಲವರ್ ಇವನು. ಫ್ಲಾಶ್ ಬ್ಯಾಕ್ ಗೆ ವಾಪಸ್ ಬರೋಣ. ಕೊನೆಗೂ ಸೋಯಿನ ಕಾಪಾಡೋಕೆ ಪಾರ್ಟ್ ಟೈಮ್ ಡಾಗ್ ಲವರ್ ಆಗಿ ತನ್ನ ಹತ್ರ ಇದ್ದ ಗನ್ನಿಂದ ಎಲ್ಲಾ ನಾಯಿಗಳಿಗೂ ಶೂಟ್ ಮಾಡಿ ಸಾಯಿಸಿ ಮಣ್ಣಲ್ಲಿ ಊದ್ ಹಾಕ್ತಾನೆ. ಇದರಿಂದ ಸೋಯಿ ಮತ್ತೆ ಕುರಿಯಾಚನ್ ಇಬ್ರಿಗೂ ಬೇಜಾರಾಗಿದೆ. ಕುರಿಯಾಚನ್ ಹೇಳ್ತಾನೆ ನಾಯಿಗಳಿಗೆ ಏನ್ ಕಲಿಸ್ಬೇಕು ಕಲಿಸಬಾರ್ದು ಅನ್ನೋದು ಮಾಲೀಕನ ಕೈಯಲ್ಲಿ ಇರುತ್ತೆ. ತನ್ನ ಹೆಂಡತಿಯನ್ನೇ ಮನೆಯಿಂದ ಹೊರಗೆ ಬರ್ದೇ ಇರೋ ಹಾಗೆ ಮಾಡಿದ್ದಾನೆ. ಅವನು ಮಾಡಿದ ತಪ್ಪಿಗೆ ನಾಯಿಗಳು ಪ್ರಾಣ ಕಳ್ಕೊಳ್ಳೋ ಹಾಗಾಯ್ತು. ನಿನ್ನ ಗಂಡನ ಮನಸ್ಥಿತಿ ಹೇಗಿತ್ತು ಅಂದ್ರೆ ಒಬ್ಬರಿಗೆ ಹೇಳಿದ್ದ ನಾಯಿ ಆಗ್ಲಿ ಹುಡುಗಿ ಆಗ್ಲಿ ಹೀಟಲ್ಲಿ ಇದ್ದಾಗ ಅವರನ್ನ ಕೂಡ್ ಹಾಕ್ಬೇಕು ಅಂತ. ನಿನ್ನನ್ನ ರಕ್ಷಣೆ ಮಾಡೋಕೆ ಅಂತ ನಾಯಿಗಳನ್ನ ಇಟ್ಟಿದ್ದಾನೆ ಅಂತ ಅನ್ಕೊಂಡಿದ್ದೆ, ಆದ್ರೆ ಅಲ್ಲ, ರಕ್ಷಣೆನೆ ನಿರ್ಬಂಧ ಆಗೋಗಿದೆ. ನಿನ್ನನ್ನ ಕಾಪಾಡೋ ಉದ್ದೇಶ ಒಂದಾಗಿರ್ಲಿಲ್ಲ, ನೀನು ಹೊರಗೆ ಹೋಗ್ಬಾರ್ದು ಅಂತ ಇಲ್ಲಿ ಬಂಧಿಸಿ ಇಟ್ಟಿದ್ದ ಅಂತ ಹೇಳ್ತಾನೆ. ಮತ್ತೆ ನಾಯಿಗಳನ್ನ ಸಾಯಿಸಿದ್ಕೆ ಬೇಜಾರಾಗಿ ಮೊದ್ಲು ಗನ್ ಬಿಸಾಕಿ ನೋಡಿದ್ರೆ ಒಂದು ನಾಯಿ ಮರಿ ಹಾಕಿತ್ತಲ್ಲ, ಅದರ ಮರಿಗಳು ಇವನು ನಾಯಿಗಳನ್ನ ಮಣ್ ಮಾಡಿರೋ ಜಾಗಕ್ಕೆ ಬಂದು ಒಂದೇ ಸಮ ಶಬ್ದ ಮಾಡ್ತಾ ಇದಾವೆ. ಇದನ್ನ ನೋಡಿ ಕುರಿಯಾಚನ್ನ ಮನ್ಸೊಡ್ದೋಯ್ತು. ಕೊನೆಗೂ ಸೋಯಿಗೆ ಯಾರು ಇಲ್ಲ, ಮರಿಗಳಿಗೂ ಯಾರು ಇಲ್ಲ ಅಂತ ಹೇಳಿ ಎಲ್ಲರನ್ನ ವಾಪಸ್ ಕೇರಳಾಗಿ ಎತ್ತಾಕೊಂಡ್ ಬರ್ತಾನೆ. ಇಷ್ಟು ಕಥೆಯನ್ನ ಪಿಯೂಸ್ಗೆ ಮ್ಲಾತಿ ಹೇಳ್ತಾರೆ. ಇದನ್ನೇ ಅವನು ನೇವಿ ಆಫೀಸರ್ ಹತ್ರ ಬಂದು ಹೇಳ್ತಾನೆ. ಈ ಕಥೆಯಲ್ಲಿ ಇರೋ ಕುರಿಯಾಚನ್ನ ಫ್ರೆಂಡ್ ಮೋಹನ್ ಮತ್ತೆ ಬೆಟ್ಟದ ಮೇಲೆ ನಾಯಿಗೆ ಮೇಟಿಂಗ್ ಮಾಡ್ಸೋಕೆ ಹೋಗಿದ್ದ ಮೋಹನ್ ಇಬ್ರು ಒಬ್ರೇನಾ ಅಂತ ಕೇಳಿದಾಗ ಅಪೂಟಿ ಹೌದು ಅಂತ ಅವನ್ ಕತೆ ಏನಾಯ್ತು ಅಂತ ಹೇಳ್ತಾನೆ. ಮೋಹನ್ ಬೆಟ್ಟದಲ್ಲೇ ಟೆಂಟ್ ಹಾಕೊಂಡು ಸೆಟಲ್ ಆಗಿದ್ದವನು 3-4 ವಾರ ಆದ್ರೂ ವಾಪಸ್ ಬರ್ಲಿಲ್ವಲ್ಲ ಅಂತ ಅಪೂಟಿ ಚೆಕ್ ಮಾಡೋಕೆ ಹೋದಾಗ ಸಾವನ್ನಪ್ಪಿರೋ ಅವನ ಹಸ್ಕಿ ನಾಯಿಯನ್ನ ನೋಡ್ತಾನೆ. ಇದನ್ನ ಮರಕ್ಕೆ ಬೇರೆ ಕಟ್ಟಾಕಿದ್ದ, ಊಟ ಇಲ್ದೆ ಪಾಪ ಇಲ್ಲೇ ಸಾವನ್ನಪ್ಪಿರುತ್ತೆ. ಮೋಹನ್ ಏನಾದ ಅಂತ ಹುಡ್ಕಾಡ್ದಾಗ ಕೊನೆಗೂ ಅವನ ಡೆಡ್ ಬಾಡಿ ಬೆಟ್ಟದ ಕೆಳಗೆ ಸಿಗುತ್ತೆ. ಅವನು ಸತ್ತೋಗಿ 3 ವಾರ ಆಗಿರುತ್ತೆ. ಬೆಟ್ಟದ ಮೇಲಿಂದ ಹೇಗೆ ಬಿದ್ದ ಅಂತ ಗೊತ್ತಾಗಿಲ್ಲ. ಇಲ್ಲಿಂದ ಪಿಯೂಸ್ ವಾಪಸ್ ಮನೆ ಹತ್ರ ಹೋಗ್ತಿದ್ದಾಗ ಮರವನ್ನ ಸಾಗಿಸೋ ಸುಕುಮಾರನ್ ಮತ್ತೆ ಸೋಮನ್ ಅನ್ನೋರಿಬ್ರು ಪಿಯೂಸ್ ಹತ್ರ ಬಂದು ಇನ್ನೊಂದ್ಸಲ ನೀನ್ ಊರ್ ಯಾವ್ದು ಹೇಳು ಅಂತ ಕೇಳಿದಾಗ ಕೋನಿತಾಳಂ ಅಂತ ಹೇಳ್ತಾನೆ. ಅಂದ್ರೆ ಪತನಂತಿಟ್ಟ ಅಲ್ಲಿ ಇರೋ ಕೋನಿತಾಳಂ ಅನ್ನೋ ಹಳ್ಳಿ ಅವನು. ಸುಕುಮಾರನ್ ಮತ್ತೆ ಸೋಮನ್ ಆ ಹಳ್ಳಿಗೆ ಹೋಗಿ ರೂಮ್ ಮಾಡ್ಕೊಂಡಿದ್ದು 2 ದಿನ ಪಿಯೂಸ್ ನ ಮನೆಯನ್ನ ಹುಡುಕಿದ್ದಾರೆ. ಆದ್ರೆ ಯಾರಿಗೂ ಪಿಯೂಸ್ ಬಗ್ಗೆ ಗೊತ್ತಿಲ್ಲ. ಅಂದ್ರೆ ಅವನು ಪತನಂತಿಟ್ಟ ಊರಿನವನು ಅಂತ ಸುಳ್ಳು ಹೇಳಿದ್ದಾನೆ. ಯಾಕೆ ಸುಳ್ಳು ಹೇಳಿದ್ಯಾ, ನೀನು ಇಲ್ಲಿಗೆ ಬಂದಿರೋ ಉದ್ದೇಶ ಏನು ಅಂತ ನಮ್ಗೆ ಚೆನ್ನಾಗಿ ಗೊತ್ತು. ನಿನ್ನ ನಿಜವಾದ ಹೆಸರು ನಿಜವಾದ ಊರು ಕಟ್ಕೊಂಡು ನಮ್ಗೆ ಏನು ಆಗ್ಬೇಕಾಗಿಲ್ಲ. ಕುರಿಯಾಚನ್ನ ಹುಡುಕ್ತಾ ಇರೋ 100 ಜನರಲ್ಲಿ ನೀನು ಕೂಡ ಒಬ್ಬ ಅಂತ ಚೆನ್ನಾಗಿ ಗೊತ್ತಿದೆ. ಸುಮ್ನೆ ಕುರಿಯಾಚನ್ನ ಹುಡ್ಕೋದ್ರಲ್ಲಿ ನಮಗೆ ಸಹಾಯ ಮಾಡು, ಇಲ್ಲ ಸಹಾಯ ಮಾಡೋಕೆ ನೀನೇ ಇರಲ್ಲ ಅಂತ ಹೇಳಿ ಕಳಿಸ್ತಾರೆ. ಹೋಗ್ಬೇಕಾದ್ರೆ ಆ ಮೋಹನ್ ಪೋತನ್ನ ಕೂಡ ನೀನೇ ಸಾಯಿಸಿರೋದಲ್ವಾ ಅಂತ ನಗಾಡ್ತಾ ಇದ್ದಾರೆ. ಸೊ ಈಗ ಮತ್ತೊಂದು ಫ್ಲಾಶ್ ಬ್ಯಾಕ್ ನ ನೋಡ್ತೀವಿ. ಮೋಹನ್ ನ ಮೊದ್ಲಿಂದನೂ ಪಿಯೂಸ್ ಫಾಲೋ ಮಾಡ್ತಾನೆ ಇರ್ತಾನೆ. ಮೋಹನ್ ಕೈಲಾಸ್ ಲಾಡ್ಜ್ ಗೆ ಬಂದಿದ್ದಾಗ ಅವನ ರೂಮ್ ಕಾಣಿಸೋ ಹಾಗೆ ಇನ್ನೊಂದು ರೂಮ್ ತಗೊಂಡು ಅದೇ ಲಾಡ್ಜ್ ಅಲ್ಲಿ ಇದ್ದ ಪಿಯೂಸ್. ಆಮೇಲೆ ಅಪ್ಪುಟಿ ಜೊತೆ ಮೋಹನ್ ಬೆಟ್ಟಕ್ಕೆ ಬಂದಾಗ ಇಲ್ಲಿಗೂ ಫಾಲೋ ಮಾಡ್ಕೊಂಡು ಬಂದಿರ್ತಾನೆ. ಮೋಹನ್ ಏನ್ ಮಾಡ್ತಾನೆ ಅಂತ ದೂರದಿಂದಾನೆ ಗಮನಿಸ್ತಾ ಇರ್ತಾನೆ. ಯಾಕಂದ್ರೆ ಇವನಿಗೆ ಗೊತ್ತು ಮೋಹನ್ ನಾಯಿನ ಮೇಟ್ ಮಾಡ್ಸೋಕೆ ಅಲ್ಲ, ಕುರಿಯಾಚನ್ನ ಮೀಟ್ ಮಾಡೋಕೆ ಬಂದಿರೋದು. ಕುರಿಯಾಚನ್ ಹತ್ರ ಮೋಹನ್ ಹೋದ್ರೆ ಕುರಿಯಾಚನ್ ಎಲ್ಲಿದ್ದಾನೆ ಗೊತ್ತಾಗುತ್ತೆ ಅಂತ. ಹಾಗಾಗಿ ಮೋಹನ್ ಒಂದಿನ ಬೈನಾಕ್ಯುಲರ್ಸ್ ಹಿಡ್ಕೊಂಡು ಬೆಟ್ಟದ ತುದಿಯಲ್ಲಿ ನಿಂತು ನೋಡ್ಬೇಕಾದ್ರೆ ಪಿಯೂಸ್ ದೂರದಲ್ಲೇ ನಿಂತಿದ್ದಾನೆ. ಇವನೊಬ್ನೇ ಬುದ್ಧಿವಂತ ಅಂತ ಅನ್ಕೊಂಡಿದ್ದ, ಆದ್ರೆ ಮೋಹನ್ ಇವನ್ಗಿಂತ ಬುದ್ಧಿವಂತ. ಲಾಡ್ಜ್ ಇಂದ ಇವನು ತನ್ನನ್ನ ಫಾಲೋ ಮಾಡ್ತಿದ್ದಾನೆ ಅಂತ ಮೋಹನ್ಗೆ ಗೊತ್ತಾಗಿದೆ. ಈಗ ಡೈರೆಕ್ಟ್ ಆಗಿ ಪಿಯೂಸ್ ನ ಮಾತಾಡಿಸ್ತಾನೆ. ನೀನ್ ಅನ್ಕೊಂಡಿರೋ ಹಾಗೆ ಮೊದ್ಲಿನ ತರ
ನಾನು ಮತ್ತೆ ಕುರಿಯಾಚನ್ ಫ್ರೆಂಡ್ಸ್ ಅಲ್ಲ ಕಣಪ್ಪ, ಅವನು ಎಂತ ಮನುಷ್ಯ ಅಂದ್ರೆ ಫ್ರೆಂಡ್ ನ ಕೂಡ ಒಂದ್ ನಿಮಿಷಕ್ಕೆ ದುಶ್ಮನ್ ಮಾಡ್ಕೊಂತಾನೆ. ಯಾಕೆ ಅವನಿಗೆ ಶತ್ರುಗಳು ಜಾಸ್ತಿ ಇದ್ದಾರೆ ಅಂದ್ರೆ ತನ್ನ ಕೆಲಸಕ್ಕೆ ಅವನು ಬೇರೆಯವ್ರನ್ನ ಬಳಸ್ಕೊಂಡು ಕೊನೆಗೆ ಅವರನ್ನೇ ತಗ್ಲಾಕ್ತಾನೆ. ನಮ್ ಕೈಯಲ್ಲಿ ಅವನು ತನ್ನ ಕೆಲಸ ಮಾಡಿಸ್ಕೊಂಡ ಅಂತ ನಮ್ಗೆ ಗೊತ್ತಾಗುವಷ್ಟರಲ್ಲಿ ಎಲ್ಲ ಆಗೋಗಿರುತ್ತೆ. ಹಿಂದೆ ಕೂಡ 4-5 ವರ್ಷ ಜೈಲಿಗೆ ಹೋಗೋ ಒಂದು ಕೇಸಲ್ಲಿ ನನ್ನನ್ನ ತಗ್ಲಾಕ್ಸಿ ಎಸ್ಕೇಪ್ ಆದವನು ಇವತ್ತಿನವರೆಗೂ ಪತ್ತೆ ಇಲ್ಲ. ಅವನು ಯಾವ ಊರಿಗೂ ಹೋಗಿಲ್ಲ, ಇಲ್ಲೇ ಯಾವುದೋ ಬೆಟ್ಟದಲ್ಲಿ ಬಚ್ಚಿಡ್ಕೊಂಡಿದ್ದಾನೆ ಅಂತ ಹೇಳ್ತಾನೆ ಮೋಹನ್. ಇಲ್ಲೇ ಬಚ್ಚಿಡ್ಕೊಂಡಿರೋದು ಅಂತ ಇವನಿಗೆ ಡೌಟ್ ಯಾಕೆ ಬಂದಿದೆ ಅಂದ್ರೆ ತುಂಬಾನೇ ವರ್ಷಗಳ ಹಿಂದೆ ಕುರಿಯಾಚನ್ ಫಾರೆಸ್ಟ್ ಆಫೀಸರ್ ಮೇಲೆ ಹಲ್ಲೆ ಮಾಡಿದ ಕೇಸಲ್ಲಿ ತಗ್ಲಾಕೊಂಡಾಗ ಇದೇ ರೀತಿ ಎಲ್ಲೋ ಹೋಗಿ ಬಚ್ಚಿಡ್ಕೊಂಡಿರ್ತಾನೆ. ಪೊಲೀಸರು ಎಷ್ಟೇ ಹುಡುಕಿದ್ರು ಸಿಕ್ಕಿರಲ್ಲ. ಕೊನೆಗೆ ಆ ಆಫೀಸರ್ಗೆ ದುಡ್ಡೆಲ್ಲ ಕೊಟ್ಟು ಕೇಸ್ ಕ್ಲೋಸ್ ಮಾಡಿಸಿದ್ಮೇಲೆ ಹೊರಗೆ ಬಂದಿದ್ದು. ಆಗ ಮೋಹನ್ ನೀನು ಎಲ್ಲಿ ಬಚ್ಚಿಡ್ಕೊಂಡಿದ್ದೆ ಅಂತ ಫೋರ್ಸ್ ಮಾಡಿ ಕೇಳಿದಾಗ ಇಲ್ಲೇ ಒಂದು ಬೆಟ್ಟದಲ್ಲಿ ಸಣ್ಣ ಗುಹೆ ಇದೆ, ಅಂದ್ರೆ ದೊಡ್ಡ ಬಂಡೆಗಳ ನಡುವೆ ಕ್ರ್ಯಾಕ್ ಇದೆ, ಅದರ ಒಳಗೇನೆ ಅವನು ಬಚ್ಚಿಡ್ಕೊಳ್ಳೋದು. ಅಲ್ಲಿ ಸಣ್ಣದಾಗಿ ನೀರು ಹರಿಯುತ್ತೆ, ಅದನ್ನ ಕುಡ್ಕೊಂಡಿರ್ತಾನೆ. ಅವನೇ ಟ್ರೈನ್ ಮಾಡಿರೋ ನಾಯಿಗಳು ಗುಹೆಯನ್ನ ಕಾಯೋದ್ರ ಜೊತೆಗೆ ಅವನಿಗೆ ತಿನ್ನೋಕೆ ಹಣ್ಣುಗಳನ್ನ ತಗೊಂಡ್ ಬಂದು ಕೊಡ್ತಾ ಇರ್ತವೆ. ಇದನ್ನ ಕೇಳಿ ಮೋಹನ್ಗೆ ನಂಬಿಕೆ ಬಂದಿರಲ್ಲ, ಆದ್ರೆ ಈಗ ಎಲ್ಲ ನಿಜ ಅಂತ ಅನಿಸ್ತಿದೆ. ಇದೇ ಸಮಯಕ್ಕೆ ಮೋಹನ್ ನಾಯಿ ಯಾಕೋ ಒಂದೇ ಕಡೆ ನೋಡ್ಕೊಂಡು ಶಬ್ದ ಮಾಡ್ತಾ ಇದೆ. ಮೋಸ್ಟ್ಲಿ ಕುರಿಯಾಚನ್ನ ನಾಯಿಗಳು ಬಂದಿರಬಹುದು ಅಂತ ನೋಡೋಕೆ ಹೊರಡ್ತಾನೆ. ಇದೇ ಕಾರಣಕ್ಕೆ ಇವನು ಹೆಣ್ಣು ನಾಯಿಯನ್ನ ತಗೊಂಡ್ ಬಂದಿರೋದು. ಅದರ ಹತ್ತಿರ ಕುರಿಯಾಚನ್ನ ನಾಯಿ ಬಂದಾಗ ಅದನ್ನ ಫಾಲೋ ಮಾಡ್ಕೊಂಡು ಹೋದ್ರೆ ಕುರಿಯಾಚನ್ನ ಜಾಗ ಕೂಡ ಸಿಗುತ್ತೆ ಅಂತ. ಆದ್ರೆ ಇವನು ಯೋಸಿಯಾ ಹೇಳಿದ್ದು ಮರ್ತೋಗಿದ್ದಾನೆ ಅನ್ಸುತ್ತೆ. ಈ ನಾಯಿಗಳು ಬೇರೆ ಹೆಣ್ಣು ಮಕ್ಕಳನ್ನ ಕಣ್ಣೆತ್ತು ನೋಡಲ್ಲ, ಅಂದ್ರೆ ಬೇರೆ ಹೆಣ್ಣು ನಾಯಿಗಳನ್ನ. ಮೋಹನ್ ಮತ್ತೆ ಬೆಟ್ಟದ ತುದಿಗೆ ಬಂದು ಬೈನಾಕ್ಯುಲರ್ಸ್ ಹಿಡ್ಕೊಂಡು ನೋಡ್ತಿದ್ದಾಗ 2 ನಾಯಿಗಳು ಓಡ್ ಬಂದು ಪಿಯೂಸ್ಗೆ ಏನು ಮಾಡಲ್ಲ, ಕೇವಲ ಮೋಹನ್ ಮೇಲೆ ದಾಳಿ ಮಾಡಿ ಬೆಟ್ಟದ ಮೇಲಿಂದ ತಳ್ಳಿ ಕೆಳಗೆ ಬೀಳಿಸ್ತವೆ. ಅಂದ್ರೆ ಕುರಿಯಾಚನ್ ಇಲ್ಲೇಲೋ ಇರೋದಂತೂ ಪಕ್ಕ ಆಯ್ತು. ಅದಕ್ಕೆ ಪಿಯೂಸ್ ಅನ್ನೋ ಹೆಸರಲ್ಲಿ ಕೇರ್ ಟೇಕರ್ ಆಗಿ ಮ್ಲಾತಿಯ ಮನೆಯಲ್ಲಿ ಕೆಲಸಕ್ಕೆ ಸೇರ್ಕೊಂತಾನೆ. ಮೊದಲೇ ಇವನು ಎಲ್ಲ ಇನ್ವೆಸ್ಟಿಗೇಷನ್ ಮಾಡ್ಕೊಂಡೇ ಬಂದಿರೋದು. ಮ್ಲಾತಿಯ ಮಕ್ಕಳು ಕೇರ್ ಟೇಕರ್ ನ ಹುಡ್ಕೋಕೆ ಉನ್ನಿ ಅನ್ನೋ ವ್ಯಕ್ತಿಗೆ ಹೇಳಿದ್ದಾರೆ ಅಂತ ಗೊತ್ತಾಗಿ ಉನ್ನಿ ಒರಿಜಿನಲ್ ಪಿಯೂಸ್ ನ ಕಳಿಸೋ ಅಷ್ಟರಲ್ಲಿ ಉನ್ನಿ ಜೊತೆಗೆ ಒರಿಜಿನಲ್ ಪಿಯೂಸ್ಗೂ ದುಡ್ಡು ಕೊಟ್ಟು ಈ ನಕಲಿ ಪಿಯೂಸ್ ಬಂದು ಕೆಲಸಕ್ಕೆ ಸೇರ್ಕೊಂಡಿರೋದು. ಮ್ಲಾತಿಯ ಮಕ್ಕಳು ಪ್ರತಿ ತಿಂಗಳು ಇವನಿಗೆ ಸಂಬಳ ಕಳಿಸಿದಾಗ ಉನ್ನಿ ಮತ್ತೆ ಒರಿಜಿನಲ್ ಪಿಯೂಸ್ ಇಬ್ಬರಿಗೂ ಒಂದಷ್ಟು ದುಡ್ಡನ್ನ ಕಳಿಸ್ತಾ ಇರ್ತಾನೆ, ಕಮಿಷನ್ ತರ. ಈ ವಿಷಯ ಈಗ ಪ್ರೆಸೆಂಟ್ ಅಲ್ಲಿ ನೇವಿ ಆಫೀಸರ್ಗೂ ಗೊತ್ತಾಗಿದೆ. ಅದಕ್ಕೆ ಇವನು ಮತ್ತೆ ಪಾಪಚಂದ್ ಸೇರಿ ಅಪ್ಪುಟಿನ ವಿಚಾರಿಸೋಕೆ ಹೊರಡ್ತಾರೆ. ಅದೇ ಮ್ಲಾತಿ ಮನೆಯಲ್ಲಿ ಹಾಲು ಕುಡಿಯೋಕು ಮುಂಚೆ ಮೊದಲು ಸ್ವಲ್ಪ ಹಾಲು ಟೇಬಲ್ ಮೇಲೆ ಚೆಲ್ಲಿ ಒಂದು ಇರುವೆಯನ್ನ ಇದರ ಮೇಲೆ ಬಿಡ್ತಾರೆ. ಬೇರೆ ಇರುವೆಗಳು ಕೂಡ ಇದನ್ನ ಕುಡಿಯೋಕೆ ಬಂದಾಗ ಮಾತ್ರ ಇವರು ಹಾಲನ್ನ ಕುಡಿಯೋದು. ಅಂದ್ರೆ ಏನಾದ್ರೂ ಮಿಕ್ಸ್ ಮಾಡಿದಾರ ಅಂತ ಈ ರೀತಿ ಚೆಕ್ ಮಾಡ್ತಿರೋದು. ಇನ್ನೊಂದ್ ಕಡೆ ಸೋಮನ್ ಮತ್ತೆ ಸುಕುಮಾರನ್ ಪಿಯೂಸ್ ಜೊತೆ ಕುರಿಯಾಚನ್ನ ಹುಡ್ಕೋಕೆ ಹೊರಟಿದ್ದಾರೆ. ಎಲ್ಲಿಗೆ ಅಂದ್ರೆ ಉಡುಪಿ ಟ್ರಕ್ ಡ್ರೈವರ್ ಇಂದ ಒಂದು ವಿಷಯ ಸೋಮನ್ಗೆ ಗೊತ್ತಾಗಿದೆ. ಏನಂದ್ರೆ ತುಂಬಾನೇ ವರ್ಷಗಳ ಹಿಂದೆ ಗಾಂಜಾ ಬಚ್ಚಿಡೋಕೆ ಅಂತ ಕರ್ನಾಟಕದಿಂದ ಕೆಲವರು ಬಾರ್ಡರ್ ಕ್ರಾಸ್ ಮಾಡಿ ಕೇರಳದ ಬೆಟ್ಟಗಳಲ್ಲಿ ಬಚ್ಚಿಡ್ತಾ ಇದ್ರು. ಆದ್ರೆ ಈಗ ಅಲ್ಲಿಗೆ ಯಾರು ಹೋಗಲ್ಲ, ಅಂತ ಜಾಗದಲ್ಲೇ ಕುರಿಯಾಚನ್ ಇರ್ಬೋದು ಅಂತ ಗೆಸ್ ಮಾಡಿ ಹೊರಟಿದ್ದಾರೆ ಅಷ್ಟೇ. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ ಅವತ್ತು ಛತ್ರಿ ಹಿಡ್ಕೊಂಡು ಮ್ಲಾತಿಯ ಮನೆ ಹತ್ರ ಹೋಗ್ತಿದ್ದ ವ್ಯಕ್ತಿ ಕೂಡ ಸುಕುಮಾರನ್ನೇ ಆಗಿದ್ದ. ನೀನೇ ಅಲ್ವಾ ಅವತ್ತು ನನ್ನ ನೋಡಿ ಓಡ್ ಹೋಗಿದ್ದು ಅಂತ ಗೆಸ್ ಮಾಡಿ ಪಿಯೂಸ್ ಕೇಳ್ತಾನೆ. ಸುಕುಮಾರನ್ ನಿನ್ಗೆ ಹೇಗ್ ಗೊತ್ತಾಯ್ತು ಅಂತ ಕೇಳಿದಾಗ ಕನ್ಫರ್ಮ್ ಆಗುತ್ತೆ. ಈ ಕಡೆ ಅಪ್ಪುಟಿನ ಫಾಲೋ ಮಾಡ್ಕೊಂಡು ನೇವಿ ಆಫೀಸರ್ ಮತ್ತೆ ಪಾಪಚಂದ್ ಬಂದಾಗ ಅಪ್ಪುಟಿ ಲೆಟರ್ ಬಾಕ್ಸ್ಗೆ ಲೆಟರ್ ಹಾಕ್ತಿರೋದನ್ನ ನೋಡ್ತಾರೆ. ಯಾಕೆ ಲೆಟರ್ ಕೂಡ ಹಾಕೋ ಆಗಿಲ್ವಾ? ಹಾಕ್ಬೋದು, ಆದ್ರೆ ಕರ್ನಾಟಕಕ್ಕೆ ಬಂದು ಲೆಟರ್ ಪೋಸ್ಟ್ ಮಾಡ್ತಿದ್ದಾನೆ, ಹಾಗಾಗಿ ತಗ್ಲಾಕೊಂಡ. ಈ ಲೆಟರ್ ಬರ್ದಿರೋದು ಮ್ಲಾತಿಗೆ, ಇವನೆಲ್ಲ ಕುರಿಯಾಚನ ಹೆಸರಲ್ಲಿ ಬರ್ದಿರೋದು. ಅಪ್ಪುಟಿ ಇವರನ್ನ ತನ್ನ ಮನೆಗೆ ಕರ್ಕೊಂಡ್ ಬಂದು ತನ್ನ ಹತ್ರ ಇರೋ ಎಲ್ಲಾ ಲೆಟರ್ಸ್ ನ ತೋರಿಸಿ ಇದನ್ನ ಕುರಿಯಾಚನ್ ನಾಪತ್ತೆ ಆಗೋಕ್ಕೂ ಮುಂಚೆ ಕೊಟ್ಟು ಹೋಗಿದ್ದ, ಅವಾಗವಾಗ ಲೆಟರ್ಸ್ ನ ಪೋಸ್ಟ್ ಮಾಡು ಅಂತ ಹೇಳಿ. ಮ್ಲಾತಿಗೆ ಅಷ್ಟೇ ಅಲ್ಲ ಬೇರೆಯವ್ರಿಗೂ ಕೂಡ ಲೆಟರ್ಸ್ ಬರ್ದಿದ್ದಾನೆ ಅಂತ ಅಪ್ಪುಟಿ ಹೇಳ್ತಾನೆ. ಅಂದ್ರೆ ಮ್ಲಾತಿಗೆ ಇಲ್ಲಿವರೆಗೂ ಬೇರೆ ಬೇರೆ ಊರಿಂದ ಲೆಟರ್ಸ್ ಬರ್ತಿತ್ತಲ್ಲ, ಅದೆಲ್ಲ ಅಪ್ಪುಟಿನೇ ಕಳ್ಸಿರೋದು. ಕುರಿಯಾಚನ್ ಎಲ್ಲಿದ್ದಾನೆ ಹೇಳುವಂತ ನೇವಿ ಆಫೀಸರ್ ಇವನಿಗೆ ಹೊಡೆದು ಬಡ್ದು ಕೇಳಿದಾಗ ಕೊನೆಗೂ ಅಪ್ಪುಟಿ ತನಿಗೆ ಏನ್ ಗೊತ್ತೋ ಅದನ್ನ ಹೇಳ್ತಾನೆ. 6 ವರ್ಷಗಳ ಹಿಂದೆ ಕುರಿಯಾಚನ್ ನಾಪತ್ತೆ ಆಗೋಕ್ಕೂ ಮುಂಚೆ ಒಂದಿನ ಅಪ್ಪುಟಿಯ ಜೀಪಲ್ಲೇ ಬೆಟ್ಟದ ಮೇಲೆ ಮನೆ ಹತ್ರ ಬಂದಾಗ ಇವನ ಬಟ್ಟೆ ಎಲ್ಲ ರಕ್ತ ಆಗಿರುತ್ತೆ. ಹೇಗಾಯ್ತು ಅಂದ್ರೆ ಕುರಿಯಾಚನ್ಗೆ ರೈಟ್ ಹ್ಯಾಂಡ್ ತರ ಒಬ್ಬ ಹುಡುಗ ಇದ್ದಾನೆ. ಅವನನ್ನ ಕರ್ಕೊಂಡು ಒಬ್ಬ ವ್ಯಕ್ತಿಗೆ ಹೆದರಿಸೋಕೆ ಹೋದಾಗ ಹೆದರಿಸೋದ್ ಬಿಟ್ಟು ಹುಡುಗ ಚಾಕುನೇ ಹಾಕ್ಬಿಟ್ಟಿದ್ದಾನೆ. ಹಾಗಾಗಿ ಈ ಕೇಸ್ ಕೂಡ ಇವನ ತಲೆಗೆನೆ ಬಂದಿರುತ್ತೆ. ಜೊತೆಗೆ ಇದ್ದವರೆಲ್ಲ ಶತ್ರುಗಳಾಗಿ ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋರು ಕೂಡ ಸಹಾಯ ಮಾಡೋಕೆ ಮುಂದೆ ಬರ್ತಿಲ್ಲ. ಇಂಥ ಸಿಚುವೇಶನ್ ಗೆನೆ ಇವನ ಶತ್ರುಗಳೆಲ್ಲ ಕಾಯ್ತಾ ಇದ್ರು. ಹಾಗಾಗಿ ಮನೆಗೆ ಹುಡ್ಕೊಂಡ್ ಬರೋ ಸಾಧ್ಯತೆ ಇರುತ್ತೆ ಅಂತ ತಕ್ಷಣ ಮನೆ ಒಳಗೆ ಹೋಗಿ ಲಗೇಜ್ ಪ್ಯಾಕ್ ಮಾಡ್ಕೊಂಡು ವಾಪಸ್ ಅಪ್ಪುಟಿ ಜೊತೆನೆ ಹೊಡ್ತಾನೆ. ಕುರಿಯಾಚನ್ ಹೇಳಿದ ಜಾಗದಲ್ಲಿ ಅವನನ್ನ ಅಪ್ಪುಟಿ ಬಿಟ್ಟು ಬಂದಿರ್ತಾನೆ. ಎಲ್ಲಿಗೆ ಹೋದ ಅಂದ್ರೆ ಅದೇ ಕಾಡಿನಲ್ಲಿ ಸೀಕ್ರೆಟ್ ಗುಹೆ ಇದೆಯಲ್ಲ ಅಲ್ಲಿಗೆ. ಆದ್ರೆ ಆ ಸೀಕ್ರೆಟ್ ಜಾಗ ಕಾಡಲ್ಲಿ ಎಲ್ಲಿದೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ, ಕುರಿಯಾಚನ್ ಹೇಳೂ ಇಲ್ಲ. ಇಷ್ಟನ ಅಪ್ಪುಟಿ ನೇವಿ ಆಫೀಸರ್ಗೆ ಹೇಳಿದಾಗ ನೇವಿ ಆಫೀಸರ್ ಮತ್ತೆ ಪಾಪಚಂದ್ ಸೀದಾ ಮ್ಲಾತಿ ಅವರ ಮನೆ ಹತ್ರನೇ ಬರ್ತಾರೆ. ನಾಯಿಗಳು ಇವರನ್ನ ಮುಂದೆ ಹೋಗೋಕೆ ಬಿಡ್ತಿಲ್ಲ. ಮ್ಲಾತಿನೇ ಬಂದು ದೂರದಿಂದನೇ ಚಪ್ಪಾಳೆ ತಟ್ಟಿದಾಗ ನಾಯಿಗಳು ಸೈಲೆಂಟ್ ಆಗಿ ಇಲ್ಲಿಂದ ಹೋಗ್ತವೆ. ಇವರು ಮನೆಗೆ ಬಂದಾಗ ಅದೇ ಕುರಿಯಾಚನ್ ಮತ್ತೆ ಮೋಹನ್ ಬಗ್ಗೆ ಎಲ್ಲ ಕೆಲವೊಂದು ಪ್ರಶ್ನೆಯನ್ನ ಮ್ಲಾತಿಗೆ ಕೇಳ್ತಾ ಇದ್ದಾರೆ. ಜೊತೆಗೆ ಪಿಯೂಸ್ ಕೂಡ ಸುಳ್ಳು ಹೇಳಿ ಬಂದಿರೋದು ಅಂತ ಗೊತ್ತಾಗಿದೆಯಲ್ಲ, ಅದಕ್ಕೆ ಅವನು ಎಲ್ಲಿದ್ದಾನೆ ಅಂತ ಕೇಳಿದಾಗ
ಕೇಳಿದಾಗ ತನ್ನ ಮನೆಗೆ ಹೋಗಿದ್ದಾನೆ ಅಂತ ಹೇಳ್ತಾರೆ. ಆದ್ರೆ ಈಗ್ಲೂ ಪಿಯೂಸ್ ಸುಳ್ಳು ಹೇಳಿರೋದು ಸುಕುಮಾರನ್ ಮತ್ತೆ ಸೋಮನ್ ಜೊತೆ ಕುರಿಯಾಚನ್ನ ಹುಡ್ಕೋಕೆ ಹೋಗಿದ್ದಾನೆ. ಇವ್ರು 3 ಜನ ಹೀಗೆ ಬೆಟ್ಟ ಹತ್ತಿ ಇಳಿದು ಹೋಗ್ಬೇಕಾದ್ರೆ ಹಿಂದೆ ನಡೆದಿದ್ದ ಒಂದು ಘಟನೆಯ ಬಗ್ಗೆ ಪಿಯೂಸ್ ಹೇಳ್ತಾ ಇದ್ದಾನೆ. ಅದೇ ಮೊದಲನೇ ಬಾರಿ ಕೆಲಸಕ್ಕೆ ಅಂತ ಬಂದಾಗ ನಾಯಿಗಳು ಇವನ ಮೇಲೆ ದಾಳಿ ಮಾಡೋಕೆ ಬಂದಿರ್ತವೆ. ಆಗ ಮರದ ಮೇಲೆ ಹತ್ತಿ ಕೂತವನು ಕೆಳಗೆ ಇಳಿಯೋಕೆ ಬಿಟ್ಟಿರಲ್ಲ. 2 ದಿನ ಮರದ ಮೇಲೆನೆ ಇರ್ತಾನೆ. ಯಾಕಂದ್ರೆ ಮ್ಲಾತಿಗೆ ಉಸಿರಾಟದ ಸಮಸ್ಯೆ ಆಗಿದೆ ಅಂತ ಹಾಸ್ಪಿಟಲ್ಗೆ ಹೋಗಿದ್ರು. ವಾಪಸ್ ಬರೋವರೆಗೂ ಮರದ ಮೇಲೆನೆ ಇದ್ದ ಪಿಯೂಸ್ ನ ಅವರು ಬಂದು ಕಾಪಾಡಿರ್ತಾರೆ. ಅದಾದ್ಮೇಲೆ ಇವನು ಅವರ ಮನೆಯಲ್ಲೇ ಇದ್ನಲ್ಲ, ಹಾಗಾಗಿ ನಾಯಿಗಳು ಸುಮ್ನೆ ಆಗಿದ್ವು. ಈ ಕಡೆ ಮ್ಲಾತಿ 5-6 ವರ್ಷಗಳ ಹಿಂದೆ ಕುರಿಯಾಚನ್ನ ಹುಡ್ಕೊಂಡು ಮೋಹನ್ ಮನೆಗೆ ಬಂದಿದ್ದಾಗ ಏನಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಕುರಿಯಾಚನ್ ಮತ್ತೆ ಮೋಹನ್ ಇಬ್ರು ಸೇರಿ ತುಂಬಾನೇ ಮಾಡಬಾರ್ದು ಕೆಲಸ ಮಾಡಿರ್ತಾರೆ. ಆದ್ರೆ ಕುರಿಯಾಚನ್ ಮೋಹನ್ ನ ಮಾತ್ರ ತಗ್ಲಾಕ್ಸಿ ಎಸ್ಕೇಪ್ ಆಗಿದ್ದಾನೆ. ಪೊಲೀಸರು ಮೋಹನ್ ನ ಹುಡುಕ್ತಾ ಇರೋದ್ರಿಂದ ಗಾಬರಿಯಾಗಿ ಕುರಿಯಾಚನ್ನ ಹುಡ್ಕೊಂಡು ಬಂದಿದ್ದಾನೆ. ಆಗ ಒಂದು ಶಾಕಿಂಗ್ ವಿಷಯವನ್ನ ಮೋಹನ್ ರಿವೀಲ್ ಮಾಡಿರ್ತಾನೆ. ಏನಂದ್ರೆ ಸೋಯ್ ಅದೇ ಮ್ಲಾತಿಯ ಗಂಡ ಯೋಸಿಯಾ ಸತ್ತಿರಲ್ಲ, ಮೋಹನ್ ಮತ್ತೆ ಕುರಿಯಾಚನ್ ಇಬ್ರು ಸೇರಿ ಅವನನ್ನ ಯಾವ್ದೋ ವಿಷಯದಲ್ಲಿ ತಗ್ಲಾಕ್ಸಿ ಅರೆಸ್ಟ್ ಆಗೋ ಹಾಗೆ ಮಾಡಿರ್ತಾರೆ. ಹೇಗೋ ಯುದ್ಧ ಬೇರೆ ನಡೀತಾ ಇತ್ತಲ್ಲ, ಅದಕ್ಕೆ ಬಾಂಬ್ ಬ್ಲಾಸ್ಟ್ ಅಲ್ಲಿ ಯೋಸಿಯಾ ಸಾವನ್ನಪ್ಪಿದ್ದಾನೆ ಅಂತ ಸುಳ್ಳು ಹೇಳಿ ಇಬ್ರು ಕೂಡ ಮ್ಲಾತಿನ ಪಡ್ಕೊಳ್ಳೋಕೆ ನೋಡಿರ್ತಾರೆ. ಅವತ್ತು ಬೋಟ್ ಅಲ್ಲಿ ಸಖತ್ತಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾನೆ ಮೋಹನ್. ಇಬ್ರು ಮ್ಲಾತಿನ ಕರ್ಕೊಂಡು ಹೋಗಿ ಇವಳನ್ನ ಹಂಚ್ಕೊಳ್ಳೋ ಪ್ಲಾನ್ ಇತ್ತು. ಪ್ಲಾನ್ ಮಾಡಿದ್ದೆ ಮೋಹನ್. ಆದ್ರೆ ನಾಯಿಗಳು ಮನೆ ಹತ್ರ ಹೋಗೋಕೆ ಬಿಡದೆ ಇದ್ದಾಗ ಮೋಹನ್ ಸುಮ್ನೆ ಯಾಕಾಗ್ಬೇಕು ಅಂತ ವಾಪಸ್ ಬಂದ್ರೆ ಕುರಿಯಾಚನ್ ಸುಮ್ನಾಗಲ್ಲ. ನಾಯಿಗಳನ್ನ ಸಾಯಿಸಿ ಮ್ಲಾತಿಯನ್ನ ಕರ್ಕೊಂಡ್ ಬಂದಿರ್ತಾನೆ. ಯೋಸಿಯಾ ಜೈಲಿಂದ ಹೊರಗೆ ಬಂದು ಸೋಯ್ನ ಹುಡ್ಕಾಡಿರ್ತಾನೆ. ಆದ್ರೆ ಸಿಕ್ಕಿರಲ್ಲ. ಅವನಿನ್ನು ಬದುಕಿದನೋ ಇಲ್ವೋ ಅದು ಗೊತ್ತಿಲ್ಲ. ಆದ್ರೆ ಮಲೇಷಿಯಾ ಅಲ್ಲಿ ಸೇಮ್ ಜೈಲಲ್ಲೇ ಇದ್ದಂಗಿದ್ಲು, ಮನೆಯಿಂದ ಹೊರಗೆ ಹೋಗ್ದಂಗೆ. ಇಲ್ಲೂ ಕೂಡ ಮ್ಲಾತಿ ಹಾಗೆ ಇದ್ದಾಳೆ. ಆದ್ರೆ ಇವಳಿಗೆ ಈ ವಿಷಯ ಗೊತ್ತಾಗಿಲ್ಲ ಅಷ್ಟೇ. ನೀನು ಕುರಿಯಾಚನ್ ಜೊತೆ ಕೂಡ ಜೀವಾವಧಿ ಶಿಕ್ಷೆಯಲ್ಲಿ ಇದ್ದಂಗಿದ್ಯಾ ಅಂತ ಹೇಳಿ ಹೋಗಿರ್ತಾನೆ ಮೋಹನ್ ಹೋಗಿ ಆದ್ಮೇಲೆ 1 ವಾರದ ನಂತರ ಕುರಿಯಾಚನ್ ಅಪ್ಪುಟಿ ಜೊತೆ ಬರ್ತಾನೆ. ಅದೇ ಬಟ್ಟೆ ಎಲ್ಲ ರಕ್ತ ಮಾಡ್ಕೊಂಡು ರೈಟ್ ಹ್ಯಾಂಡ್ ಹುಡುಗ ಯಾರಿಗೋ ಹೆದರ್ಸೋಕೆ ಹೋಗಿ ಚಾಕು ಹಾಕಿರ್ತಾನಲ್ಲ, ಆ ಸೀನ್ ಇದು. ಕುರಿಯಾಚನ್ ಮನೆಗೆ ಬಂದಾಗ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ವಾಪಸ್ ತನ್ನ ಸೀಕ್ರೆಟ್ ಜಾಗಕ್ಕೆ ಹೋಗೋಕು ಮುಂಚೆ ಮ್ಲಾತಿಗೆ ಹೇಳ್ತಾನೆ, ಮತ್ತೆ ಒಂದು ಪ್ರಾಬ್ಲಮ್ ಶುರು ಆಗಿದೆ. ನನ್ನನ್ನ ಯಾರೇ ಹುಡ್ಕೊಂಡ್ ಬಂದ್ರು ಏನೇ ಕೇಳಿದ್ರು ನನಗೆ ಗೊತ್ತಿಲ್ಲ ಅನ್ನೋ ಅಂದಾಗ, ಹೌದು ನನಗೆ ಏನು ಗೊತ್ತೂ ಇಲ್ವಲ್ಲ, ಅದಿರ್ಲಿ ಮೋಹನ್ ಬಂದಿದ್ದ ಅಂದಾಗ ನಾನೇ ಪೊಲೀಸ್ ಅವ್ರಿಗೆ ಅವನನ್ನ ಹಿಡ್ಕೊಟ್ ಬಂದಿದ್ದೀನಿ ಅಂತಾನೆ ಕುರಿಯಾಚನ್. ಅದೇ ಮ್ಲಾತಿ ನನ್ ಗಂಡ ಯೋಸಿಯಾನ ಅರೆಸ್ಟ್ ಮಾಡಿಸ್ದಂಗ ಅಂತಿದ್ದಂಗೆ ಓ ಎಲ್ಲಾ ವಿಷಯ ಗೊತ್ತಾಗೋಯ್ತಾ ಅಂತ ಕುರಿಯಾಚನ್ ಶಾಕ್ ಆಗೋಗ್ತಾನೆ. ಆದ್ರೆ ಹೇಗೋ ಮ್ಯಾನೇಜ್ ಮಾಡ್ಬೇಕಲ್ಲ, ಅದೊಂದು ಚಿಕ್ಕ ಸುಳ್ಳು ಬಿಟ್ರೆ ನಾನು ಇನ್ಯಾವತ್ತೂ ನಿನಗೆ ಸುಳ್ಳು ಹೇಳೇ ಇಲ್ಲ. ಈಗ ಅದ್ರ ಬಗ್ಗೆ ಮಾತಾಡೋಕೆ ಸಮಯ ಇಲ್ಲ, ವಾಪಸ್ ಬಂದ್ಮೇಲೆ ಕುತ್ಕೊಂಡು ಮಾತಾಡಿದ್ರೆ ಆಯ್ತು ಅಂತ ಹೇಳಿ ಇಲ್ಲಿಂದ ಕುರಿಯಾಚನ್ ಅಪ್ಪುಟಿ ಜೊತೆ ಹೊರಡ್ತಾನೆ. ಹೋದೋನು ವಾಪಸ್ಸೇ ಬಂದಿಲ್ಲ. ಇನ್ನೂ ಬಚ್ಚಿಡ್ಕೊಂಡೇ ಇದ್ದಾನ ಅದು ಗೊತ್ತಿಲ್ಲ. ಸೊ ಇಷ್ಟು ವಿಷಯ ನೇವಿ ಆಫೀಸರ್ ಮತ್ತೆ ಪಾಪಚನ್ಗೆ ಗೊತ್ತಾದ್ಮೇಲೆ ನೀವು ಇಲ್ಲೇ ಒಬ್ರೇ ಇರೋದಕ್ಕಿಂತ ಸಿಟಿಗೆ ಹೋಗೋದೇ ಒಳ್ಳೇದು. ಪಿಯೂಸ್ ಕೂಡ ನಿಮಗೆ ಸುಳ್ಳು ಹೇಳಿದ್ದಾನೆ. ಅವನು ಒರಿಜಿನಲ್ ಪಿಯೂಸ್ ಅಲ್ವೇ ಅಲ್ಲ. ತುಂಬಾನೇ ವರ್ಷಗಳಿಂದ ಕುರಿಯಾಚನ್ನ ಶತ್ರುಗಳು ಇದ್ದಕ್ಕಿದ್ದಂಗೆ ಸಾವನ್ನಪ್ತಾ ಇದ್ದಾರೆ. ಕೆಲವರು ಆತ್ಮಹತ್ಯೆ ಮಾಡ್ಕೊಂಡು, ಕೆಲವರು ನದಿಯಲ್ಲಿ ಮುಳುಗಿ ಸತ್ತೋದ್ರೆ, ಇನ್ನ ಕೆಲವರು ಆಕ್ಸಿಡೆಂಟ್ ಆದವರ ವೆಹಿಕಲ್ ನ ಬ್ರೇಕ್ ಫೇಲ್ ಮಾಡಿದ್ರು. ನಾನು ಈ ಇನ್ವೆಸ್ಟಿಗೇಷನ್ಗೆ ಹೇಳಿದಾಗ ನನ್ನ ಕಾರ್ನ ಬ್ರೇಕ್ ಕೇಬಲ್ ಕೂಡ ಕಟ್ ಮಾಡಿದ್ರು. ಇದೆಲ್ಲ ಮಾಡ್ತಿರೋದು ಕುರಿಯಾಚನ್ ಅಲ್ಲ, ಅವನ ರೈಟ್ ಹ್ಯಾಂಡ್ ಆಗಿದ್ದ ಆ ಹುಡುಗನೇ ಪಿಯೂಸ್ ಅಂತ ಹೇಳ್ತಾರೆ. ಪಿಯೂಸ್ ನ ನಿಜವಾದ ಹೆಸರು ಮಣಿಕಂದನ್ ಆಗಿದೆ ಸ್ನೇಹಿತರೆ. ಆದ್ರೆ ನಾವು ಪಿಯೂಸ್ ಅಂತಾನೆ ಕರೆಯೋಣ, ಇಲ್ಲಾಂದ್ರೆ ಕನ್ಫ್ಯೂಸ್ ಆಗುತ್ತೆ. ಪಿಯೂಸ್ ಚಿಕ್ಕವನಿದ್ದಾಗ್ಲಿಂದ ಸೇಮ್ ನಾಯಿಗಳ ತರಾನೇ ಟ್ರೈನ್ ಮಾಡಿ ಬೆಳೆಸಿದಾನೆ ಕುರಿಯಾಚನ್. ಆದ್ರೆ ಇವನಿಗೂ ಹೇಳ್ದಂಗೆ ಕುರಿಯಾಚನ್ ನಾಪತ್ತೆ ಆಗಿದ್ದಾನೆ. ಅದಕ್ಕೆ ತನ್ನ ಮಾಲೀಕನನ್ನ ಅಂದ್ರೆ ತಂದೆಯ ರೀತಿ ಇರೋ ಕುರಿಯಾಚನ್ನ ಹುಡುಕ್ತಾ ಇದ್ದಾನೆ. ಜೊತೆಗೆ ಅವನನ್ನ ಕಾಪಾಡ್ತಿದ್ದಾನೆ, ಅವನ ಶತ್ರುಗಳನ್ನ ಕೊಲ್ಲೋದ್ರ ಮುಖಾಂತರ. ಸೊ ಈಗ ಅವನು ಮತ್ತೇನಾದ್ರೂ ಮನೆಗೆ ಬಂದ್ರೆ ನಾರ್ಮಲ್ ಆಗೇ ಇರಿ, ನಾವು ಮುಂದಿಂದು ನೋಡ್ಕೊಂತೀವಿ ಅಂತ ಹೇಳಿ ನೇವಿ ಆಫೀಸರ್ ಮತ್ತೆ ಪಾಪಚನ್ ಇಬ್ರು ಹೊರಡ್ತಾರೆ. ಅದೇನೊಂದ್ ಕಡೆ ಕುರಿಯಾಚನ್ನ ಹುಡುಕ್ತಾ ಇರೋ ಪಿಯೂಸ್, ಸುಕುಮಾರನ್ ಮತ್ತೆ ಸೋಮನ್ ತುಂಬಾನೇ ಸುಸ್ತಾಗಿದ್ದಾರೆ. ಒಂದು ಜಾಗದಲ್ಲಿ ಕುತ್ಕೊಂಡು ಕುಡಿಯೋಕೆ ನೀರಿಲ್ದೆ ಇದ್ದಾಗ ಪಿಯೂಸ್ ತನ್ನ ಹತ್ರ ಇರೋ ನೀರನ್ನ ಇವ್ರಿಗೆ ಕೊಟ್ಟು ಇನ್ನೊಂದ್ ಸ್ವಲ್ಪ ನೀರ್ ತುಂಬ್ಕೊಂಡ್ ಬರೋಕೆ ಹೋಗ್ತಾನೆ. ಹೋಗಿ ವಾಪಸ್ ಬರೋ ಅಷ್ಟರಲ್ಲಿ ಸುಕುಮಾರನ್ ಮತ್ತೆ ಸೋಮನ್ ಇಬ್ರು ಪ್ರಜ್ಞೆ ತಪ್ಪಿದ್ದಾರೆ. ಅಂದ್ರೆ ಬೇಕು ಅಂತಾನೆ ನೀರಲ್ಲಿ ಏನೋ ಮಿಕ್ಸ್ ಮಾಡಿ ಕೊಟ್ಟಿದ್ದಾನೆ ಪಿಯೂಸ್. ಸೋಮನ್ನ ಇವನು ಮರಕ್ಕೆ ಕಟ್ ಹಾಕ್ಬೇಕಾದ್ರೆ ಸುಕುಮಾರನ್ ನಗಾಡ್ತಾ ಮೇಲೆ ಎದ್ದಾಗ ನಮ್ಗೆ ಗೊತ್ತಾಗುತ್ತೆ ಮೊದ್ಲಿಂದಾನು ಇವನೇ ಕುರಿಯಾಚನ್ನ ರೈಟ್ ಹ್ಯಾಂಡ್ ಅಂತ. ಸುಕುಮಾರನ್ ಮತ್ತೆ ಸೋಮನ್ಗೆ ಡೌಟ್ ಇತ್ತು. ಅದಕ್ಕೆ ಇವನು ಕೊಟ್ಟ ನೀರು ಕುಡ್ದಿರಲ್ಲ, ನಾಟಕ ಆಡಿರ್ತಾರೆ. ಈಗ ರೆಡ್ ಹ್ಯಾಂಡ್ ಆಗಿ ಪಿಯೂಸ್ ನ ಹಿಡಿದಿದ್ದಾರೆ. ಸೋಮನ್ ಕೂಡ ನಗಾಡ್ತಾ ಇದ್ದಾನೆ. ಏನಂದ್ರೆ ಇಬ್ರು ಹೇಳಿದ್ರಲ್ಲ ಕರ್ನಾಟಕದಿಂದ ಬಾರ್ಡರ್ ಕ್ರಾಸ್ ಮಾಡಿ ಬಂದು ಗಾಂಜಾ ಬಚ್ಚಿಡೋ ಜಾಗ ಇದೆ, ಅಲ್ಲಿಗೆ ಹೋಗ್ಬೇಕು ಅಂತ. ಆ ರೀತಿ ಜಾಗ ಯಾವುದು ಇಲ್ವೇ ಇಲ್ಲ. ಪಿಯೂಸ್ ಈ ರೀತಿ ಹೇಳ್ತಿದ್ದಂಗೆ ತಕ್ಷಣ ಒಪ್ಕೊಂಡು ಬಂದಲ್ಲ, ಮೋಸ್ಟ್ಲಿ ಇವನ್ಗೇನಾದ್ರೂ ಕುರಿಯಾಚನ್ ಇರೋ ಜಾಗದ ಬಗ್ಗೆ ಗೊತ್ತಿರ್ಬೋದು ಅಂತ ಸೋಮನ್ ಮತ್ತೆ ಸುಕುಮಾರ್ ಇಬ್ರು ಬಂದಿದ್ದಾರೆ. ಆದ್ರೆ ಈಗ ಇವನ ನಿಜವಾದ ಬಣ್ಣ ಬಯಲಾಗಿದೆ. ಇವನ ಬಣ್ಣ ಅಷ್ಟೇ ಅಲ್ಲ, ಸುಕುಮಾರನ್ ಮತ್ತೆ ಸೋಮನ್ನ ಬಣ್ಣ ಕೂಡ ಬಯಲಾಗುತ್ತೆ. ಇವರು ಯಾವ ಲಾರಿ ಡ್ರೈವರು ಅಲ್ಲ, ಏನು ಅಲ್ಲ, ಪೊಲೀಸ್ ಆಗಿದ್ದಾರೆ. ಅದಕ್ಕೆ ಇವರಿಂದ ತಪ್ಪಿಸ್ಕೊಂಡು ಓಡೋಕೆ ಶುರು ಮಾಡ್ತಾನೆ ಪಿಯೂಸ್. ಸುಕುಮಾರನ್ ಸೋಮನ್ಗೆ ಚಾಕು ಕೊಟ್ಟು ಹಗ್ಗ ಕಟ್ ಮಾಡ್ಕೊಳ್ಳೋಕೆ ಹೇಳಿ ತನ್ನ ಹತ್ರ ಇದ್ದ ಗನ್ ತಗೊಂಡು ಪಿಯೂಸ್ ಹಿಂದೆನೆ ಬರ್ತಿದ್ದಾನೆ. ಆದ್ರೆ ಇವನಿಗೆ ಫೈಟ್ ಮಾಡೋಕು ಕೂಡ ಬರುತ್ತೆ. ಇಬ್ರು ತುಂಬಾನೇ ಹೊತ್ತು ಹೊಡೆದಾಡಿ ಆದ್ಮೇಲೆ ಕೊನೆಗೂ ಪಿಯೂಸ್ ಶಾರ್ಪ್ ಆಗಿರೋ ಕಡ್ಡಿ ಮೇಲೆ ಸುಕುಮಾರನ್ನ ಬೀಳಿಸಿ ಸಾಯಿಸ್ತಾನೆ. ಹಿಂದೆನೆ ಬಂದ ಸೋಮನ್ ಜೊತೆನೂ ತುಂಬಾನೇ ಹೊತ್ತು ಹೊಡೆದಾಡ್ತಾನೆ. ಆದ್ರೆ
ಆದ್ರೆ ಇವನು ಏನಾದ್ರೂ ಮಾಡೋ ಅಷ್ಟ್ರಲ್ಲೇ ಒಂದು ಹಾವು ಇವನ ಕೆಲಸ ಈಸಿ ಮಾಡ್ತು. ಹಾವಿನ ಕೈಯಲ್ಲಿ ಕಚ್ಚಿಸ್ಕೊಂಡಿರೋ ಸೋಮನ್ಗೆ ಪಿಯೂಸ್ ತನ್ನ ಲೈಫ್ ಅಲ್ಲಿ ನಡೆದಿರೋ ಒಂದು ಭಯಾನಕ ಘಟನೆಯ ಬಗ್ಗೆ ಹೇಳ್ತಾನೆ. ಪಿಯೂಸ್ 6 ವರ್ಷದ ಹುಡುಗ ಆಗಿದ್ದಾಗ ಇವರ ಅಪ್ಪ ಅಮ್ಮ ತ್ರಿವೇಂದ್ರಂ ಅಲ್ಲಿ ಇರೋ ಮಾರ್ಕೆಟ್ ಹತ್ರ ಕರ್ಕೊಂಡು ಹೋಗಿರ್ತಾರೆ. ಅಲ್ಲಿ ಒಂದು ಲಾಡ್ಜ್ ಅಲ್ಲಿ ರೂಮ್ ಮಾಡ್ಕೊಂಡಿದ್ದಾಗ ಇವನಿಗೆ ಜ್ಯೂಸ್ ಕೊಡ್ಸಿ ಕುಡಿಯೋಕೆ ಹೇಳಿ ರೂಮ್ಗೆ ಹೋಗಿ ತಪ್ಕೊಂಡು ಮಲಗಿರ್ತಾರೆ. ಅಂದ್ರೆ ರೊಮ್ಯಾನ್ಸ್ ಮಾಡ್ತಿರ್ಲಿಲ್ಲ. ತಮ್ಮ ಮಧ್ಯ ಡೈನಮೈಟ್ ನ ಹಿಡ್ಕೊಂಡು ಬ್ಲಾಸ್ಟ್ ಮಾಡ್ಕೊಂತಾರೆ. ಯಾಕಂದ್ರೆ ಅವ್ರ ಅಪ್ಪ ಅಮ್ಮ ಕೂಡ ನಕ್ಸಲ್ಗಳ ಜೊತೆ ಸೇರಿ ಬ್ಲಾಸ್ಟ್ ಮಾಡಿರ್ತಾರೆ. ಪಿಯೂಸ್ ವಾಪಸ್ ಬಂದು ನೋಡಿದಾಗ ತನ್ನ ತಂದೆ ತಾಯಿಯ ತುಂಡು ತುಂಡಾಗಿ ಬಿದ್ದಿರೋ ಬಾಡಿಯ ಪೀಸಸ್ ಬಿಟ್ರೆ ಬೇರೆ ಏನು ಇರಲ್ಲ. ಆಗ ಕುರಿಯಾಚನ್ ಇವನನ್ನ ಕರ್ಕೊಂಡು ಹೋಗಿ ಸಾಕೋದು. ಅಂದ್ರೆ ಮನೆಗೆ ಕರ್ಕೊಂಡು ಹೋಗಿರಲ್ಲ, ಬೇರೆ ಕಡೆ ಎಲ್ಲೋ ಇಟ್ಟಿರ್ತಾನೆ. ಸೊ ಇನ್ನೇನು ಸೋಮನ್ ಕತೆ ಕೂಡ ಮುಗೀತು. ಹಾಗಾಗಿ ಸೀದಾ ಮ್ಲಾತಿಯ ಮನೆ ಹತ್ರ ಬರ್ತಾನೆ. ಮ್ಲಾತಿ ಮನೆಯಲ್ಲಿ ಎಲ್ಲೂ ಕಾಣ್ತಿಲ್ಲ, ಆದ್ರೆ ಒಂದು ಬ್ಯಾಂಬೂ ಅನ್ನ ನೋಡ್ತಾನೆ. ಈ ರೀತಿ ಬ್ಯಾಂಬೂ ಒಳಗೆ ಆಹಾರ ಇಟ್ಟು ನಾಯಿ ಕೈಯಲ್ಲಿ ಕೊಟ್ಟು ಕಳಿಸ್ತಾರೆ. ಯಾರಿಗೆ ಮ್ಲಾತಿ ಕಳ್ಸಿದಾರೆ ಅಂತ ಪಿಯೂಸ್ಗೆ ಗೊತ್ತಾಗ್ತಿಲ್ಲ. ಮ್ಲಾತಿ ಹೊರಗೆ ಬೈನಾಕ್ಯುಲರ್ಸ್ ಅಲ್ಲಿ ಬೇರೆ ಬೆಟ್ಟಗಳನ್ನ ನೋಡ್ತಾ ಕೂತಿರೋದು ನೋಡಿ ಮಾತಾಡ್ಸೋಕೆ ಬಂದಾಗ ಮ್ಲಾತಿ ಹೇಳ್ತಾರೆ ಕುರಿಯಾಚನ್ ತನ್ನ ಜೀವನದಲ್ಲಿ ತುಂಬಾನೇ ತಳಿಯ ನಾಯಿಗಳನ್ನ ನೋಡಿದ್ದಾನೆ, ಆದ್ರೆ ಯಾವ್ದು ಕೂಡ ಪರ್ಫೆಕ್ಟ್ ಆಗಿ ಇರ್ಲಿಲ್ಲ. ನಾನೇ ಒಂದು ನಾಯಿಯನ್ನ ಪರ್ಫೆಕ್ಟ್ ಆಗಿ ಇರೋ ಹಾಗೆ ಟ್ರೈನ್ ಮಾಡ್ತೀನಿ ಅಂತ ಹೇಳ್ತಿದ್ದ. ನನಗೆ ಅನ್ಸಿರ್ಲಿಲ್ಲ ಆ ರೀತಿ ಒಂದು ನಾಯಿನ ಟ್ರೈನ್ ಕೂಡ ಮಾಡಿರ್ಬೋದು ಅಂತ. ಆದ್ರೆ ನೀನು ಯಾರು ಅಂತ ಸತ್ಯ ಗೊತ್ತಾದಾಗ ನೀನೇ ಆ ಪರ್ಫೆಕ್ಟ್ ಆಗಿ ಟ್ರೈನ್ ಆಗಿರೋ ನಾಯಿ ಅಂತ ಗೊತ್ತಾಗಿದೆ. ಕುರಿಯಾಚನ್ನ ಸ್ವಂತ ಮಕ್ಕಳು ಕೂಡ ನಿನ್ನಷ್ಟು ನಿಯತ್ತಾಗಿ ಇಲ್ಲ. ಈಗ ನನಗೇನ್ ಮಾಡ್ತೀಯ ನೀನು ಅಂತ ಕೇಳಿದಾಗ ಸುಮ್ನೆ ನಿಮಗೇನ್ ಮಾಡ್ಲಿ, ಏನಾದ್ರೂ ಕಾರಣ ಬೇಕಲ್ಲ ಅಂತ ಹೇಳ್ತಾನೆ. ಅದೇ ಇನ್ನೊಂದ್ ಕಡೆ ನೇವಿ ಆಫೀಸರ್ ಮತ್ತೆ ಪಾಪಚನ್ ಇಬ್ರು ಕಾರಲ್ಲಿ ವಾಪಸ್ ಹೋಗ್ಬೇಕಾದ್ರೆ ಇಲ್ಲಿವರೆಗೂ ನಡೆದಿರೋದೆಲ್ಲ ನೆನ್ಪ್ ಮಾಡ್ಕೊಂಡ ನೇವಿ ಆಫೀಸರ್ ನ ತಲೆಗೆ ಒಂದು ಡೌಟ್ ಬರುತ್ತೆ. ಹಾಗಾಗಿ ಕಾರ್ನ ಬೆಟ್ಟದ ತುದಿಗೆ ಬಂದು ನಿಲ್ಸಿ ಪಾಪಚನ್ಗೆ ಹೇಳ್ತಾರೆ ಕುರಿಯಾಚನ್ನ ಎಲ್ಲೇ ಹುಡುಕಿದ್ರು ಸಿಕ್ತಿಲ್ಲ. ಇಲ್ಲೇ ಯಾವ್ದೋ ಬೆಟ್ಟದಲ್ಲಿ ಗುಹೆಯ ಒಳಗೆ ಬಚ್ಚಿಡ್ಕೊಂಡಿರೋದು ನಿಜಾನೇ, ಆದ್ರೆ 6 ವರ್ಷದಿಂದ ಗುಹೆಯಲ್ಲೇ ಇರೋಕೆ ಸಾಧ್ಯನೇ ಇಲ್ಲ. ಅದು ಅಲ್ಲದೆ ಪಿಯೂಸ್ ಹೇಳಿದ್ದ ಅವನು ಮೊದಲನೇ ಬಾರಿ ಕೆಲಸಕ್ಕೆ ಬಂದಾಗ ನಾಯಿಗಳು ಅಟ್ಯಾಕ್ ಮಾಡೋಕೆ ಬಂದಿದ್ವು ಅಂತ, ಅವನನ್ನ ಕಾಪಾಡೋಕೆ ಮ್ಲಾತಿನೇ ಬರ್ಬೇಕಾಯ್ತು. ಈಗ ನಾವು ಹೋದಾಗ್ಲೂ ಅಷ್ಟೇ ಮ್ಲಾತಿ ಹೇಳಿದ ಮಾತನ್ನ ಮಾತ್ರ ನಾಯಿಗಳು ಕೇಳ್ತಾ ಇರೋದು. ಹಾಗಾದ್ರೆ ನಾಯಿಯ ನಿಜವಾದ ಮಾಲೀಕ ಕುರಿಯಾಚನ್ ಅಲ್ಲ, ಮ್ಲಾತಿನೇ ಇರ್ಬೇಕು. ಕುರಿಯಾಚನ್ ಏನೋ ತನ್ನ ಇಚ್ಛೆಯಿಂದಾನೆ ಗುಹೆ ಒಳಗೆ ಹೋಗಿರ್ಬೋದು, ಆದ್ರೆ ಹೊರಗೆ ಬರೋಕೆ ನಾಯಿಗಳು ಬಿಟ್ಟಿರಲ್ಲ. ಮ್ಲಾತಿ ಹೇಳ್ತಿರೋ ಮಾತನ್ನ ಅವುಗಳು ಕೇಳ್ತಾ ಇದಾವೆ, ಕುರಿಯಾಚನ್ ಹೇಳ್ತಿರೋದನ್ನಲ್ಲ ಅಂತ ಹೇಳ್ತಾನೆ. ಬೈನಾಕ್ಯುಲರ್ಸ್ ಹಿಡ್ಕೊಂಡು ಬೆಟ್ಟದ ಕಡೆ ನೋಡ್ತಾ ಇರೋ ಮ್ಲಾತಿನ ನೋಡಿ ಇದೇ ಡೌಟ್ ಪಿಯೂಸ್ಗೂ ಬರ್ತಿದೆ. ಅದಕ್ಕೆ ಸೈಲೆಂಟ್ ಆಗಿ ಬ್ಯಾಗ್ ಅಲ್ಲಿರೋ ಚಾಕುನ ತೆಕ್ಕೊಳ್ಳೋಕೆ ಹೋದಾಗ ಮ್ಲಾತಿಯ ನಾಯಿಗಳು ಬಂದು ತಮ್ಮ ಹಲ್ಲುಗಳನ್ನ ತೋರಿಸ್ತಾ ಇದಾವೆ. ನೋಡೋಣ ಯಾವ್ದು ಶಾರ್ಪ್ ಇದೆ ಅಂತ. ಹಾಗಾಗಿ ಪಿಯೂಸ್ ಬಾಲ ಮುದ್ರಕೊಂಡು ಕುತ್ಕೊಂತಾನೆ. ಮ್ಲಾತಿ ಅವರ ಮುಖದ ಎಕ್ಸ್ಪ್ರೆಷನ್ ನೋಡಿದ್ರೇನೆ ಗೊತ್ತಾಗುತ್ತೆ ನೇವಿ ಆಫೀಸರ್ ಗೆಸ್ ಮಾಡಿರೋ ಹಾಗೆ ಇವರೇ ಕುರಿಯಾಚನ್ನ ಕಳೆದ 6 ವರ್ಷಗಳಿಂದ ಗುಹೆಯಲ್ಲೇ ಬಂಧಿಸಿ ಇಟ್ಟಿದ್ದಾರೆ. ಹೊರಗೆ ಬರೋಕೆ ನಾಯಿಗಳು ಬಿಡ್ತಿಲ್ಲ, ಒಳಗೆ ನೀರು ಸಣ್ಣದಾಗಿ ಹರಿಯುತ್ತೆ. ಇನ್ನ ಊಟದ ಕತೆ ಏನಂದ್ರೆ ನಾಯಿಗಳೇ ಕಾಡಿನಿಂದ ತಗೊಂಡ್ ಹೋಗಿ ಕೊಡ್ತಾ ಇರ್ತವೆ. ಜೊತೆಗೆ ಮ್ಲಾತಿ ಕೂಡ ಬ್ಯಾಂಬೂ ಒಳಗೆ ಹಾಕಿ ಕೊಟ್ ಕಳಿಸ್ತಾ ಇರ್ತಾರೆ. ಕುರಿಯಾಚನ್ ತಾನೇ ಒಳ್ಳೆ ಟ್ರೈನರ್ ಅಂತ ಅನ್ಕೊಂಡಿದ್ದ, ಆದ್ರೆ ಯಾವಾಗ ಮೋಹನ್ ಕಡೆಯಿಂದ ಮ್ಲಾತಿಗೆ ಸತ್ಯ ಗೊತ್ತಾಯ್ತು ಆಗ ತನಿಗೆ ಆದ ಶಿಕ್ಷಣೆ ಕುರಿಯಾಚನ್ಗೆ ಕೊಡೋಕೋಸ್ಕರ ಸೀಕ್ರೆಟ್ ಆಗಿ ಕುರಿಯಾಚನ್ ಮನೆಯಲ್ಲಿ ಸರಿಯಾಗಿ ಇರ್ತಿರ್ಲಿಲ್ವಲ್ಲ, ಆಗ ನಾಯಿಗಳನ್ನ ತಾನು ಹೇಳಿದ ಮಾತನ್ನ ಕೇಳೋ ಹಾಗೆ ಟ್ರೈನ್ ಮಾಡ್ಕೊಂಡಿರ್ತಾಳೆ. ಕುರಿಯಾಚನ್ ಜೊತೆ ನಾಯಿಗಳು ಹೋಗಿರ್ತವೆ. ನಾನೇ ನನ್ನ ಕಾವಲಿಗೋಸ್ಕರ ಕರ್ಕೊಂಡ್ ಹೋಗಿದ್ದೀನಿ ಅಂತ ಅನ್ಕೊಂಡಿದ್ದ, ಆದ್ರೆ ಅವುಗಳನ್ನ ಕಾವಲು ಕಾಯೋಕೆ ಕಳ್ಸಿರೋದೇ ಮ್ಲಾತಿ. ಕುರಿಯಾಚನ್ ಮ್ಲಾತಿನ ಮಲೇಷಿಯಾದಿಂದ ಕರ್ಕೊಂಡ್ ಬರೋಕು ಮುಂಚೆ ಹೇಳಿದ್ದ ಕೆಲವೊಮ್ಮೆ ರಕ್ಷಣೆನೆ ನಿರ್ಬಂಧ ಆಗೋಗುತ್ತೆ ಅಂತ. ಈಗ ಅದೇ ಆಗಿದೆ. ನಾಯಿಯನ್ನ ರಕ್ಷಣೆಗೆ ಅಂತ ಕರ್ಕೊಂಡ್ ಹೋಗಿದ್ದ, ಆದ್ರೆ ಈಗ ಅವನೇ ಹೊರಗೆ ಬರ್ದೇ ಇರೋ ಹಾಗಾಗಿದೆ. ಅಂದ್ರೆ ಮೋಹನ್ನ ಸಾಯಿಸಿರೋದು ಕೂಡ ಮ್ಲಾತಿನೇ ಸ್ನೇಹಿತರೆ. ಪಿಯೂಸ್ ಬಗ್ಗೆ ಆಗ ಮ್ಲಾತಿಗೆ ಗೊತ್ತಿರ್ಲಿಲ್ಲ. ಹಾಗಾಗಿ ಮೋಹನ್ನ ಮಾತ್ರ ಸಾಯಿಸೋಕೆ ಕಳ್ಸಿರ್ತಾರೆ. ತಮ್ಮ ಗಂಡನಿಂದ ದೂರ ಆಗಿ ಇಲ್ಲಿಗೆ ಬಂದು ಒಳ್ಳೆ ಜೈಲಲ್ಲಿ ಬದುಕ್ತಾ ಇರೋ ರೀತಿ ಇರೋದ್ರಿಂದ ಈ ರೀತಿ ಶಿಕ್ಷೆ ಕೊಟ್ಟಿದ್ದಾರೆ. ಕುರಿಯಾಚನ್ಗಂತೂ ಜೈಲಿಗಿಂತ ಕಡೆ ಗುಹೆ ಒಳಗೇನೆ ಸಾಯ್ಬೇಕು, ಎಲ್ಲೂ ಹೋಗೋಕಾಗಲ್ಲ. ಅಲ್ಲೇ ತಿನ್ಬೇಕು, ಅಲ್ಲೇ ಮಲಗ್ಬೇಕು, ಅಲ್ಲೇ ಒಂದ್ ನಿಮಿಷ 1-2 ಕೂಡ ಅಲ್ಲೇ ಮಾಡ್ಕೋಬೇಕು. 6 ವರ್ಷದಿಂದ ಗುಹೆಯಲ್ಲೇ ಟ್ರಾಪ್ ಆಗೋ ಹಾಗೆ ಮಾಡಿದ್ದಾರೆ ಮ್ಲಾತಿ. ಇವರು ಮೊದ್ಲು ಕೂಡ ನಾಯಿ ಮರಿಯನ್ನ ಬೇರೆಯವ್ರಿಗೆ ಸಾಕೋಕೆ ಕೊಡೋ ವಿಚಾರವಾಗಿ ಹೇಳಿದ್ರು. ನಾಯಿಗಳು ಆರಾಮಾಗಿ ಓಡಾಡ್ಕೊಂಡು ಖುಷಿಯಾಗಿ ಇರ್ಬೇಕು, ಚೈನ್ ಹಾಕಿ ಕಟ್ ಹಾಕೋದು, ಕೇಜಲ್ಲಿ ಕೂಡ್ ಹಾಕೋ ಅಧಿಕಾರ ನಮ್ಗೆ ಯಾರು ಕೊಟ್ಟಿಲ್ಲ ಅಂತ ಇಂಡೈರೆಕ್ಟ್ ಆಗಿ ತಮ್ಮ ಲೈಫ್ ಅಲ್ಲಿ ಆಗ್ತಿರೋದನ್ನೇ ಹೇಳಿದ್ದಾರೆ. ಮ್ಲಾತಿ ಕೂಡ ಯೋಸಿಯಾ ಸಾಕಿದ್ದ ನಾಯಿ ತರಾನೇ ಇದ್ರು. ಹೇಗೆ ನಾಯಿಯನ್ನ ಎಷ್ಟೇ ಕಟ್ ಹಾಕಿದ್ರು ಕೂಡ್ ಹಾಕಿದ್ರು ವಾಪಸ್ ಬಂದಾಗ ತನ್ನ ಮಾಲೀಕನಿಗೆ ಪ್ರೀತಿ ತೋರಿಸುತ್ತೋ, ಖುಷಿಯಾಗಿ ಇರುತ್ತೋ, ಅದೇ ರೀತಿ ಮ್ಲಾತಿ ಕೂಡ ಮನೆಯಿಂದ ಹೊರಗೆ ಹೋಗೋಕೆ ಆಗ್ತಿರ್ಲಿಲ್ಲ ಅಂದ್ರೂ ಕೂಡ ಮನೆ ಒಳಗೇನೆ ಇದ್ದು ದುಃಖ ಪಡ್ತಿರ್ಲಿಲ್ಲ. ತನ್ನ ಗಂಡ ಬರ್ತಿದ್ದಂಗೆ ತುಂಬಾನೇ ಖುಷಿಯಾಗಿ ಇರ್ತಿದ್ಲು. ಮಾಲೀಕ ಇದ್ದಾಗ ಮಾತ್ರ ನಾಯಿನ ಹೊರಗೆ ಬಿಟ್ಟು ನೋಡ್ಕೊಳ್ಳೋದಲ್ವಾ, ಅದೇ ರೀತಿ ಯೋಸಿಯಾ ಇದ್ದಾಗ ಮಾತ್ರ ಮ್ಲಾತಿ ಕೂಡ ಹೊರಗೆ ಬರ್ತಾ ಇದ್ಲು. ಆಮೇಲೆ ನಿನ್ ಗಂಡ ಅಂತವನು ಇಂತವನು ಅಂತ ಬಿಲ್ಡಪ್ ಕೊಟ್ಟ ಕುರಿಯಾಚನ್ ಕೂಡ ಮ್ಲಾತಿನ ಕರ್ಕೊಂಡ್ ಬಂದು ಬೆಟ್ಟದ ಮೇಲಿರೋ ಮನೆಯಲ್ಲಿ ಬಿಸಾಕಿ ಹೋದವನು ಸರಿಯಾಗಿ ಮನೆಗೇನೆ ಬರ್ತಿರಲ್ಲ. ಮನೆಯಲ್ಲಿ ನಾಯಿಯನ್ನ ಕೂಡ ಹಾಕಿ ಹೋಗ್ತಿದ್ದ. ಆದ್ರೆ ಎಷ್ಟೇ ತೊಂದ್ರೆ ಆದ್ರೂ ನಾಯಿಗಳ ತರ ನಿಯತ್ತಾಗಿ ಇದ್ರೆ ಆಗಲ್ಲ ಅಂತ ಕೊನೆಗೂ ಸೇಡ್ ತೀರಿಸ್ಕೊಳ್ಳೋಕೆ ತಮಗೆ ಆದ ದುಃಖ ನೋವನ್ನ ಕುರಿಯಾಚನ್ಗೂ ಕೊಡೋಕೆ ನಿರ್ಧಾರ ಮಾಡ್ತಾರೆ. ಕುರಿಯಾಚನ್ ನಾಯಿಗಳನ್ನ ಟ್ರೈನ್ ಮಾಡಿದ ತರಾನೇ ಮ್ಲಾತಿ ಮತ್ತೆ ಪಿಯೂಸ್ ನ ಕೂಡ ಟ್ರೈನ್ ಮಾಡಿದ್ದ. ಇವ್ರಿಗೆ ಗೊತ್ತಿಲ್ದಂಗೆ ಸೇಮ್ ನಾಯಿ ತರಾನೇ ಆಗಿದ್ರು. ಆದ್ರೆ ಇದು ಮ್ಲಾತಿಯ ವಿಷಯದಲ್ಲಿ ಜಾಸ್ತಿ ದಿನ ಉಳಿಲಿಲ್ಲ. ಏನೇ ಟ್ರೈನಿಂಗ್ ಕೊಟ್ರು ನಾಯಿಗಳನ್ನ ಬೇರೆಯವರು ಕೂಡ ಕಂಟ್ರೋಲ್ಗೆ ತಗೋಬಹುದು ಅಂತ ತೋರಿಸಿದರೆ ಮ್ಲಾತಿ.
ಮ್ಲಾತಿ. ಇನ್ನು ಕುರಿಯಾಚನ್ ಬದುಕೇ ಇದ್ದಾನೆ, ಎಲ್ಲಿವರೆಗೂ ಬದುಕಿರ್ತಾನೋ ಗೊತ್ತಿಲ್ಲ. ಕಣ್ಣು ಮುಂದೆನೆ ಸ್ವಾತಂತ್ರ್ಯ ಇದ್ರೂ ಕೂಡ ಹೊರಗೆ ಬರೋಕೆ ಆಗಲ್ಲ. ದೇಹಕ್ಕೆ ಊಟ ನೀರು ಎಲ್ಲ ಸಿಗ್ತಾ ಇದೆ, ಹಾಗಾಗಿ ಫಿಸಿಕಲ್ ಟಾರ್ಚರ್ ಏನೂ ಇಲ್ಲ, ಒಂದು ರೀತಿ ಮೆಂಟಲ್ ಟಾರ್ಚರೇ ಆಗಿದೆ ಅವನ್ಗೆ ಅಂತಾನೆ ಹೇಳ್ಬೋದು. ಇನ್ನ ಪಿಯೂಸ್ ಕೂಡ ಬಾಲ ಮುದುರ್ಕೊಂಡು ಇಲ್ಲೇ ಇರೋದಾದ್ರೆ ಇರ್ಬೋದು, ಇಲ್ಲಾಂದ್ರೆ ನಾಯಿಗಳು ಇವನನ್ನ ಪಂಚರ್ ಮಾಡ್ತವೆ. ಇವನಿಗೂ ಕುರಿಯಾಚನ್ ಎಲ್ಲಿದ್ದಾನೆ ಅಂತ ಗೊತ್ತಾಗಿದೆ, ಆದ್ರೆ ಅಲ್ಲಿಗೆ ಹೋಗೋಕಾಗಲ್ಲ, ಅಲ್ಲೂ ನಾಯಿಗಳು ಕಾವಲು ಕಾಯ್ತಾ ಇದಾವಲ್ಲ, ಹಾಗಾಗಿ ಎಲ್ಲರನ್ನ ಸರಿಯಾಗಿ ಟ್ರಾಪ್ ಮಾಡಿದ್ದಾರೆ ಮ್ಲಾತಿ. ಸೊ ಸ್ನೇಹಿತರೆ, ಈ ಮೂವಿ ಇಲ್ಲಿಗೆ ಮುಗಿಯುತ್ತೆ. ಈ ವಿಡಿಯೋ ನಿಮ್ಗೆ ಹೇಗನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತೆ ಹೈಪ್ ಕೂಡ ಮಾಡಿ ಸ್ನೇಹಿತರೆ.